ಮಾಸ್ಟರ್ ಹರೀಶ್ ಅವರು ಮುಂದೆ ಬರ್ತಾರೆ. ನಾವು ಕರಗಳನ್ನು ತಟ್ಟಿ ದೇವ್ರನ್ನ ಘನಪಡಿಸೋಣ, ದೇವ್ರ ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ಹಲ್ಲೆಲೂಯ. ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಯನ್ನು ತಿಳಿಸ್ತಾ ಇದ್ದೇನೆ. ಅನೇಕ ದಿನಗಳ ನಂತರ, ಅನೇಕ ವರ್ಷಗಳ ನಂತರ ಮತ್ತೊಂದು ಆವೃತ್ತಿ ನಿಮ್ಮೆಲ್ಲರನ್ನ ನೋಡೋದು ಬಹಳ ಸಂತೋಷ. ಚೆನ್ನಾಗಿದ್ದೀರಾ? ದೇವರು ಸಭೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾನೆ. ಐ ಬಿಲೀವ್ ಗಾಡ್ ಈಸ್ ಮೇಕಿಂಗ್ ಸಮಥಿಂಗ್ ಗ್ರೇಟ್ ಥಿಂಗ್ಸ್. ದೇವರು ದೊಡ್ಡ ಕಾರ್ಯಗಳು ಮಾಡ್ತಾ ಇದ್ದಾನೆ. ನಾನು ಪ್ರಾರಂಭದಲ್ಲಿ ಬಂದಾಗ, ಇವಾಗ ಬಂದಾಗ ದೇವರು ಅನೇಕ ವ್ಯತ್ಯಾಸವಾದ ಬದಲಾವಣೆಗಳು ದೇವರು ಇಲ್ಲಿ ಸಭೆಯಲ್ಲಿ ಮಾಡಿದ್ದಾನೆ ಎಂಬುದಾಗಿ ಸ್ಥಿರವಾಗಿ ನಂಬುತ್ತಾ ಇದ್ದೇನೆ. ಹಲ್ಲೆಲೂಯಾ. ಐ ಬಿಲೀವ್, ನಾನು ನಂಬ್ತಾ ಇದ್ದೇನೆ. ನಾನು ಸಿಂಧನೂರಲ್ಲಿ ಬಂದಾಗ ಫಸ್ಟ್ ನಿಮ್ಮ ಸಭೆಯಲ್ಲೇ ವಾಕ್ಯ ಹೇಳಿದ್ದು, ಬೆತ್ಸತ ಪ್ರಾರ್ಥನಾ ಮಂದಿರದಲ್ಲೇ ಮೊದಲನೇ ಬಾರಿ ವಾಕ್ಯ ಹೇಳಿದ್ದು. ಆಗ ಕನ್ನಡ ಬರ್ತಿರ್ಲಿಲ್ಲ ನನಗೆ, ತೆಲುಗಲ್ಲಿ ಹೇಳ್ತಿದ್ದೆ, ಪಾಸ್ಟರ್ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ರು. ಒಂದು ಹೇಳ್ತಾರಲ್ಲ, ಏನಂತಾರೆ ಅಂದರೆ ಗರ್ ವಾಪಸ್ ಅಂತಾರಲ್ಲ, ಅನೇಕ ದಿನಗಳಿಂದ ಮತ್ತೆ ತಿರುಗಿ ನಿಮ್ಮ ಮಧ್ಯದಲ್ಲಿ ರೀತಿಯಾಗಿ ಬರಲಿಕ್ಕೆ ದೇವರು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ದೇವರು ಅದ್ಭುತ ಕಾರ್ಯಗಳನ್ನು ಅನೇಕ ವರ್ಷಗಳಿಂದ ಈ ಸಭೆಯಲ್ಲಿ ದೇವರು ಮಾಡ್ತಾ ಬರ್ತಾ ಇದ್ದಾನೆ. ಸೇವಕರ ಕುಟುಂಬವನ್ನು ದೇವರ ಆಶೀರ್ವಾದ ಮಾಡ್ತಾ ಬರ್ತಾ ಇದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ರೀತಿ ಅಂದುಕೊಂಡಿರಲಿಲ್ಲ, ಇದು ದೇವರ ಕೃಪೆ ಎಂಬುದಾಗಿ ನಾನು ನೆನೆಸ್ತಾ ಇದ್ದೇನೆ. ನನ್ನ ಬಗ್ಗೆ ನಿಮಗೆಲ್ಲರಿಗೂ ಬಹಳ ಜನರಿಗೆ ಗೊತ್ತು. ಪಾಸ್ಟರ್ ಅವರು ಹೇಳಿದ ಹಾಗೆ ಅನೇಕರಿಗೆ ಗೊತ್ತು, ನಾನು ಪರಿಚಯ, ನಿಮಗೆ ಗೊತ್ತು, ನೀವು ನಮಗೂ ಗೊತ್ತು, ಬಹಳ ಪರಿಚಯ. ನಾನು ಪರಿಚಯ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಎಂಬುದಾಗಿ ನಾನು ನೆನೆಸ್ತಾನೆ. ನೇರವಾಗಿ ದೇವರ ವಾಕ್ಯದಲ್ಲಿ ನಾವು ಹೋಗೋಣ ಪ್ರಿಯರೇ. ಒಂದು ಚಿಕ್ಕ ಪ್ರಾರ್ಥನೆ ಮೂಲಕ ನಾವು ವಾಕ್ಯ ಭಾಗದಲ್ಲಿ ನಾವು ಹೋಗೋಣ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿಕೊಂಡು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ ಪ್ರಿಯರೇ. ಆತನು ನಮ್ಮ ಸಂಗಡ ಮಾತನಾಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ಇವತ್ತು ನೀವು ಯಾವ ಪರಿಸ್ಥಿತಿಯಲ್ಲಿ ಬಂದಿದ್ದೀರೋ ಅದೇ ರೀತಿಯಾಗಿ ಹಿಂತಿರುಗಿ ಹೋಗಬಾರ್ದು. ಇವತ್ತು ಯಾವ ಸ್ಥಿತಿಯಲ್ಲಿ ನೀವಿದ್ದೀರೋ, ಒಂದು ವೇಳೆ ಅರ್ಥ ಆಗದ ಪರಿಸ್ಥಿತಿಯಲ್ಲಿ ನೀವಿರ್ಬೋದು, ದೇವರು ಆತನ ಧೈರ್ಯಪಡಿಸುವ ವಾಕ್ಯವು ನಮ್ಮನ್ನು ಜೀವಂತವಾಗಿ ನಿಲ್ಲಿಸುವಂಥದ್ದಾಗಿದೆ ಪ್ರಿಯರೇ. ನಾವೆಲ್ಲರೂ ದೇವರೇ ನನ್ನ ಸಂಗಡ ಮಾತನಾಡು. ಲಾರ್ಡ್, ಯು ಕ್ಯಾನ್ ಸ್ಪೀಕ್ ಮಿ ಲಾರ್ಡ್. ಅಪ್ಪ, ನನ್ನನ್ನು ಉಪಯೋಗಿಸ್ಕೋ ಕರ್ತನೆ. ಧೈರ್ಯಪಡಿಸುವುದಾಗಿ ದೇವರನ್ನು ಕೇಳುವಾಗ ದೇವರು ನಮ್ಮನ್ನು ಬಲಪಡಿಸುವಂಥ ದೇವರು. ಆತನ ವಾಕ್ಯದಿಂದ ದೇವರು ನಮ್ಮನ್ನು ಸಂತೈಸುವ ದೇವರಾಗಿದ್ದಾನೆ. ಇವತ್ತು ನಿನ್ನ ಹೃದಯದಲ್ಲಿರುವ ಎಲ್ಲ ಪ್ರಶ್ನೆಗಳಿಗೆ ಆತನ ಉತ್ತರ ಕೊಡುವಂತನಾಗಿದ್ದಾನೆ. ಅಪ್ಪ, ನಿನಗೆ ಸ್ತೋತ್ರ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಶ್ರೇಷ್ಠನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ. ಇದನ್ನ ವಾಕ್ಯ ಭಾಗದಲ್ಲಿ ನಮ್ಮನ್ನು ಉಪಯೋಗಿಸ್ಕೋ. ಈ ವಾತಾವರಣವನ್ನು ಸ್ವಾಧೀನಕ್ಕೆ ತೆಗೆದುಕೋ. ನಿನ್ನ ಆತ್ಮನ ನುಡಿಗಳು ಕರ್ತನೆ ನಾವು ಕೇಳಲಿಕ್ಕೆ ಸಿದ್ಧವಾಗಿದ್ದೀವಿ ಸ್ವಾಮಿ. ಕರ್ತನೆ, ಒಬ್ಬೊಬ್ಬರ ಸಂಗಡ ನೀನು ಮಾತನಾಡು ಸ್ವಾಮಿ. ಕ್ರಿಸ್ತನಲ್ಲಿ ಪಡುವ ಪ್ರಯಾಸ ಎಂದಿಗೂ ವ್ಯರ್ಥವಲ್ಲ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟ ಹಾಗೆ ಸ್ವಾಮಿ ಕರ್ತನೆ, ವಾಕ್ಯದ ಮುಖಾಂತರ ನೀನು ಒಬ್ಬೊಬ್ಬರ ಸಂಗಡ ಮಾತನಾಡು ಕರ್ತನೆ. ಎಲ್ಲವನ್ನು ಸ್ವಾಮಿ ನಿನ್ನ ಆಡಳಿತದಲ್ಲಿ ತೆಗೆದುಕೊಳ್ಳ್ರಿ. ನನ್ನ ಜ್ಞಾನ ಉಪಯೋಗ ಆಗಬಾರ್ದು ಕರ್ತನೆ. ನಿನ್ನ ಆತ್ಮ ನಡೆಸುವಿಕೆ ಕರ್ತನೆ ಇಲ್ಲಿ ಕಾರ್ಯ ಆಗಬೇಕು ಸ್ವಾಮಿ. ನಿನ್ನ ಕೃಪೆಯಿಂದ ತುಂಬಿಸು ಅಪ್ಪ. ನನ್ನ ಬಾಯಿಗೆ ಬಾಯಾಗಿದ್ದು ನೀವು ನಡೆಸು. ಎಲ್ಲ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಂದವೆ ತಂದೆ, ಆಮೇನ್ ಆಮೇನ್. ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಮತ್ತೊಂದು ಆವೃತ್ತಿ ನಿಮಗೆ ವಂದನೆಯನ್ನು ತಿಳಿಸ್ತಾ ಇದ್ದೇನೆ. ನಾವು ನೇರವಾಗಿ ದೇವರ ವಾಕ್ಯದಲ್ಲಿ ಹೋಗೋಣ ಪ್ರಿಯರೇ. ಮೊದಲನೇ ಸಮುವೇಲ ಬರೆದ ಪುಸ್ತಕ 30ನೇ ಅಧ್ಯಾಯ 1ನೇ ವಚನ. ದ ಬುಕ್ ಆಫ್ ಫಸ್ಟ್ ಸ್ಯಾಮುವೇಲ್ ಚಾಪ್ಟರ್ 13 ವರ್ಸ್ 1 and 2. ದಾವೀದನು ಅವನ ಜನರು 3ನೇ ದಿನ ಚಿಕ್ಲಗ್ ಊರನ್ನು ಮುಟ್ಟಿದರು. ಅಷ್ಟರೊಳಗೆ ಅಮಾಲೇಕ್ಯರು ದಂಡೆತ್ತಿ ದಕ್ಷಿಣ ಪ್ರಾಂತಕ್ಕೂ ಚಿಕ್ಲಗ್ ಊರಿಗೂ ಬಂದು ಚಿಕ್ಲಗ್ ಊರನ್ನು ಸುಟ್ಟು ಹಾಳು ಮಾಡಿ ಅದರಲ್ಲಿದ್ದ ಎಲ್ಲ ಹೆಂಗಸರನ್ನು, ಚಿಕ್ಕವರನ್ನು, ದೊಡ್ಡವರನ್ನು ಸೆರೆ ಹಿಡಿದುಕೊಂಡು ಹೋಗಿದ್ದರು. ಆದರೆ ಯಾರನ್ನು ಕೊಂದಿರಲಿಲ್ಲ. ಸಾಕು. ಹಲ್ಲೆಲೂಯಾ. ಈ ವಾಕ್ಯ ಭಾಗವನ್ನು ನಾವು ಅನೇಕ ಬಾರಿ ಓದಿರ್ಬೋದು. ಗಮನವಿಟ್ಟು ಕೇಳಿಸ್ಕೋಬೇಕು. ಚಿಕ್ಕ ಮಕ್ಕಳು ಗಮನವಿಟ್ಟು ಕೇಳಿಸ್ಕೋಬೇಕು. ವಾಕ್ಯ ಭಾಗವನ್ನು ನಾವು ಅನೇಕ ಬಾರಿ ಕೇಳಿದ್ದೀವಿ, ಓದಿರ್ಬೋದು, ನಾವು ಕೇಳಿರ್ಬೋದು. ಇವತ್ತು ದೇವರು ನಮ್ಮ ಸಂಗಡ ಏನು ಮಾತನಾಡ್ತಾ ಇದ್ದಾನೋ ನಾವು ಜಾಗರೂಕತೆಯಿಂದ ಕೇಳೋಣ ಪ್ರಿಯರೇ. ಇಲ್ಲಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟ ಹಾಗೆ ದಾವೀದನು, ಎಷ್ಟು ಜನಕ್ಕೆ ಗೊತ್ತು? ದಾವೀದನು ಎಲ್ಲರಿಗೂ ಗೊತ್ತು. ದಾವೀದನು ಎಲ್ಲರಿಗೂ ಸುಪರಿಚಿತವಾದಂಥ ವ್ಯಕ್ತಿ ಸತ್ಯವೇದದಲ್ಲಿ. ದಾವೀದನು ಎಂಬುವಂಥ ದೇವರ ಸೇವಕನು ಸೌಲನು ಹಿಂದಟ್ಟುತ್ತಾ ಇದ್ದಾನೆ ದಾವೀದನನ್ನು. ಸೌಲನು ಅನೇಕ ವರ್ಷಗಳ ಕಾಲ ದಾವೀದನನ್ನು ಸಾಯಿಸಬೇಕೆಂಬುದಾಗಿ ಪ್ರಯತ್ನಗಳು ಮಾಡ್ತಾ ಇದ್ದಾನೆ.
ಅನೇಕ ವರ್ಷಗಳ ಕಾಲ ಸೌಲನನ್ನು ಹೇಗಾದರೂ ಮಾಡಿ ದಾವೀದನು ಹಿಡಿದುಕೊಳ್ಳಬೇಕೆಂಬುದಾಗಿ ಪ್ರಯಾಸ ಪಡುವಾಗ, ಪ್ರಯತ್ನಗಳು ಮಾಡುವಾಗ ದೇವರು ದಾವೀದನನ್ನು ಯಾವತ್ತೂ ಸೌಲನ ಕೈಗೆ ಒಪ್ಪಿಸಿಕೊಟ್ಟಲಿಲ್ಲ. ಅದಕ್ಕೆ ಬದಲಾಗಿ ಸೌಲನ್ನು ದಾವೀದ ಕೈಗೆ ಒಪ್ಪಿಸಿದನು. ನೋಡ್ರಿ, ಸತ್ಯವೇದದಲ್ಲಿ ನೋಡ್ತೀವಿ ಪ್ರೇರೆ, ಯಾಕೆ ದೇವರು ದಾವೀದನನ್ನು ಒಪ್ಪಿಸಿಲ್ಲ ಅಂದ್ರೆ, ದಾವೀದನು ದೇವರಿಂದ ಅಭಿಷೇಕಿಸಲ್ಪಟ್ಟ ವ್ಯಕ್ತಿ. ಅಭಿಷೇಕಿಸಲ್ಪಟ್ಟ ಮೇಲೆ ಸಮಸ್ಯೆ ಬರಲ್ಲ ಅಂತ ನಾನು ಹೇಳಲ್ಲ, ಅಭಿಷೇಕಿಸಲ್ಪಟ್ಟ ಮೇಲೆ ಜಾಸ್ತಿ ಸಮಸ್ಯೆ ಬರುತ್ತೆ. ಆದರೆ ಆ ಸಮಸ್ಯೆಗೆ ದೇವರು ಪರಿಷ್ಕಾರವನ್ನು ಕೊಟ್ಟು ಸಮಸ್ಯೆ ಮಧ್ಯದಿಂದ ದೇವರು ಜಯವನ್ನು ಕೊಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡ್ತಾ ಇದೀವಿ ದಾವೀದನ ಸ್ಟೋರಿ ನಾವು ಬಹಳ ಜಾಗರೂಕತೆಯಿಂದ ಓದುವಾಗ ಇದು ಯಾವ ರೀತಿ ಇರುತ್ತೆ ಅಂದ್ರೆ, ಜಸ್ಟ್ ಲೈಕ್ ಟಾಮ್ ಅಂಡ್ ಜೆರ್ರಿ. ನೀವು ನೋಡಿರಾ? ಈಗಿನ ಹುಡುಗರಿಗೆ ಗೊತ್ತಿಲ್ಲ, ನನ್ನ ವಯಸ್ಸಿನಲ್ಲಿ ಇದ್ದವ್ರಿಗೆ ಬಹಳ ಜನಕ್ಕೆ ಗೊತ್ತು ಟಾಮ್ ಅಂಡ್ ಜೆರ್ರಿ. ಟಾಮ್ ಓಡ್ತಾ ಇರುತ್ತೆ, ಜೆರ್ರಿ ಹಿಡ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಸೌಲನು ಹೋಗ್ತಾ ಇರುವಾಗ, ಸೌಲನು ಹಿಂದಟ್ಟುತ್ತಿರುವಾಗ ದಾವೀದನು ಒಂದೊಂದು ಪ್ರದೇಶ ಬಿಟ್ಟು, ಒಂದೊಂದು ಜಾಗವನ್ನು ಬಿಟ್ಟು ಆತನು ಏನ್ ಮಾಡ್ತಾನೆ ಅಂದ್ರೆ ಪ್ರಯಾಣಗಳು ಮಾಡ್ತಾ ಇದ್ದಾನೆ ಪ್ರೇರೆ. ನೋಡ್ರಿ, ಸೌಲನ ಮುಖ್ಯ ಉದ್ದೇಶ ಏನಂದ್ರೆ ದಾವೀದನನ್ನು ಸಾಯಿಸ್ಬೇಕು. ಆತನನ್ನು ಸಾಯಿಸದೆ ಹೋದ್ರೆ ಆತನ ರಾಜನ ಸ್ಥಾನಕ್ಕೆ ಹೋಗ್ತಾನೆ ಎಂಬುದಾಗಿ ಅನೇಕ ಬಾರಿ ಪ್ರಯತ್ನಗಳು ಮಾಡ್ತಾನೆ. ಅದರ ನಿಮಿತ್ತವಾಗಿ ದಾವೀದನು ಒಂದು ಸ್ಥಾನದಲ್ಲಿ ಇರಲ್ಲ. ಆತನ ಅನೇಕ ಪ್ರದೇಶಗಳಲ್ಲಿ ಹೋಗ್ತಾನೆ, ಅನೇಕ ಸ್ಥಳಗಳಲ್ಲಿ ಆತನ ನಿವಾಸ ಮಾಡ್ತಾನೆ. ಕಾಡುಗಳಲ್ಲಿ, ಗುಡ್ಡಗಳಲ್ಲಿ, ಬೆಟ್ಟಗಳಲ್ಲಿ ಆತನು ಇರಲಾರದ ಸಂದರ್ಭ ಇಲ್ಲ. ಅನೇಕ ಪ್ರಾಂತಗಳಲ್ಲಿ ದಾವೀದನು ನಿವಾಸ ಮಾಡ್ತಾನೆ. ಇಲ್ಲಿ ನೋಡ್ರಿ, ಆ ದಾವೀದನು ಬರುವಾಗ ಒಂದು ಸ್ಥಳಕ್ಕೆ ದಾವೀದನು ಆತನ ಸೈನ್ಯ ಬಂದು ನಿಂತುಕೊಳ್ತಾ ಇದ್ದಾರೆ. ಆ ಸ್ಥಳವನ್ನು ಇಲ್ಲಿ ಬರೆಯಲ್ಪಟ್ಟಿದೆ. ಒಂದೊಂದ್ಸರಿ ಹೋದ್ರಮ್ಮ. ಅವನ ಜನರು ಮೂರನೇ ದಿನ ಚಿಕ್ಲಗ್ ಊರನ್ನು ಮುಟ್ಟಿದರು. ಸಾಕು, ಎಲ್ಲಿಗೆ ಬಂದ್ರಿ ಈಗ? ಚಿಕ್ಲಗ್ ಊರು. ಎಲ್ಲರೂ ಹೇಳ್ರಿ ನಿಮ್ಮ ಪಕ್ಕದಲ್ಲಿದ್ದವ್ರಿಗೆ. ಚಿಕ್ಲಗ್ ಊರು, ಸಿಂಧನೂರಲ್ಲ, ಚಿಕ್ಲಗ್ ಊರು ಎಂಬುವಂತ ಸ್ಥಳಕ್ಕೆ ದಾವೀದನು ಆತನ ಸೈನ್ಯ ಬಂದ್ರು. ಪಿಕ್ನಿಕ್ ಹೋಗಿಲ್ಲ ಅವರು. ಯಾಕೆಂದ್ರೆ ಸೌಲನು ಹಿಂದಟ್ಟುತ್ತಾ ಇದ್ದಾನೆ. ಸೌಲನ ಕೈಯಿಂದ ತಪ್ಪಿಸಿಕೊಂಡು ದಾವೀದನು ಚಿಕ್ಲಗ್ ಎಂಬುವಂಥ ಊರಿಗೆ ಬಂದು ಅಲ್ಲಿ ನಿವಾಸ ಮಾಡ್ತಾ ಇದ್ದಾರೆ. ಶೆಟ್ರ್ಗಳು ಹಾಕ್ಕೊಂಡು, ಸಣ್ಣ ಅವ್ರಿಗೆ ಬೇಕಾದ ಗುಡಾರಗಳು ಹಾಕ್ಕೊಂಡು ಅಲ್ಲಿ ನಿವಾಸ ಮಾಡ್ತಾ ಇದ್ರು ಪ್ರೇರೆ. ನಿವಾಸ ಮಾಡುವಾಗ ಇಲ್ಲಿ ನಡೆದಂಥ ಒಂದು ಘಟನೆ ಏನಂದ್ರೆ, ಈ ದಾವೀದನು ಆತನ ಹತ್ರ ಇರುವ ಸೈನ್ಯ ಹೆಚ್ಚು ಕಡಿಮೆ 600 ಜನರು ಇರ್ತಾರೆ. ಆತನ ಸೈನ್ಯ, ಆತನ ಕುಟುಂಬ ಎಲ್ಲರೂ 600 ಜನ ಇರ್ತಾರೆ. ಈ ಚಿಕ್ಲಗ್ ಎಂಬುವಂಥ ಊರಲ್ಲಿ ಕೆಲವು ದಿನಗಳು ಇದ್ದ ಮೇಲೆ, ಈ ಚಿಕ್ಲಗ್ ಊರಿನಲ್ಲಿರುವಾಗ ದಾವೀದನು ಆತನ ಸೈನ್ಯ ಅಂದ್ರೆ 600 ಜನರಿದಾರಲ್ಲ, 600 ಜನಕ್ಕೆ ಹೆಂಡತಿಯರಿದ್ದಾರೆ, ಮಕ್ಕಳಿದ್ದಾರೆ. ಆ ಹೆಂಡತಿ ಮಕ್ಕಳನ್ನೆಲ್ಲ ಆ ಚಿಕ್ಲಗ್ ಎಂಬುವಂಥ ಊರಲ್ಲಿ ಬಿಟ್ಟು ಇವರು ಬೇರೆ ಪ್ರಾಂತಕ್ಕೆ ಯುದ್ಧಕ್ಕೆ ಹೋಗ್ತಾರೆ. ನಾನು ಹೇಳೋದು ಅರ್ಥ ಆಗ್ತಿದ್ದೇನಾ? ನನ್ನ ಕನ್ನಡ ಅರ್ಥ ಆಗ್ತಿದ್ದೇನಾ? ದೇವ್ರಿಗೆ ಸ್ತೋತ್ರ. ನೋಡ್ರಿ, ಆ ಊರನ್ನು ಬಿಟ್ಟು, ಚಿಕ್ಲಗ್ ಎಂಬುವಂತ ಊರನ್ನು ಬಿಟ್ಟು ಅವರು ಯುದ್ಧ ಮಾಡಲಿಕ್ಕೆ ಬೇರೆ ಪ್ರಾಂತಕ್ಕೆ ಹೋಗ್ತಾರೆ ಪ್ರೇರೆ, ಬೇರೆ ಪ್ರದೇಶಕ್ಕೆ ಹೋಗ್ತಾರೆ. ಇವರು ಬೇರೆ ಪ್ರದೇಶಕ್ಕೆ ಹೋದಾಗ ನೋಡ್ರಿ, ಇಲ್ಲಿ ನೋಡ್ತಾ ಇದ್ವಿ, ಕೆಲವು ಶತ್ರುವಿನ ಸೈನ್ಯ ಆ ಒಂದು ಚಿಕ್ಲಗ್ ಎಂಬುವಂತ ಪ್ರದೇಶದ ಮೇಲೆ ದಾಳಿ ಮಾಡೋದನ್ನು ನಾವು ನೋಡ್ತೀವಿ. ಯಾರಂದ್ರೆ ಅಮಾಲಿಕರು ಎಂಬುವಂತ ಸಂತತಿ ಜನ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಈ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಎಂಬುದಾಗಿ ಗೊತ್ತು ಮಾಡಿಕೊಂಡು ಅವ್ರ ಬಗ್ಗೆ ಯೋಚನೆ ಮಾಡಿ ಅವ್ರ ಬಗ್ಗೆ ತಿಳ್ಕೊಂಡು ಈಗ ಏನ್ ಮಾಡ್ತಾರೆ ಗೊತ್ತಾ? ಇವರ ಮೇಲೆ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ವಾಸ್ತವವಾಗಿ ಅಮಾಲಿಕರು ಯುದ್ಧ ಮಾಡ್ಬೇಕಾಗಿದ್ದು ಯಾವಾಗ ಗೊತ್ತಾ? ಅವರು ಪುರುಷರು ಮನೆಯಲ್ಲಿದ್ದಾಗ, ದಾವೀದನ ಸೈನ್ಯ ಮನೆಯಲ್ಲಿದ್ದಾಗ ಯುದ್ಧ ಮಾಡಬೇಕಾಗಿತ್ತು. ಆದ್ರೆ ಇವರು ಶತ್ರುಗಳು ಯಾವಾಗ ಯುದ್ಧ ಮಾಡ್ಲಿಕ್ಕೆ ಬರ್ತಾರೆ ಅಂದ್ರೆ, ನಮ್ಮ ಬಲಹೀನ ಪರಿಸ್ಥಿತಿಗಳ ಮೇಲೆ ಯುದ್ಧ ಮಾಡ್ಲಿಕ್ಕೆ ಬರ್ತಾರೆ. ನಮ್ಮ ಬಲಹೀನ ಪರಿಸ್ಥಿತಿಗಳ ಮೇಲೆ ಯುದ್ಧವನ್ನು ನಡೆಸ್ತಾರೆ. ಹೌದಾ ಇಲ್ಲ? ಶತ್ರುವಿನ ಯಾವಾಗ್ಲೂ ಅವನ ಫೋಕಸ್ ಏನಂದ್ರೆ, ನೀನು ಎಲ್ಲಿ ಬಲಹೀನನೋ ಅಲ್ಲಿ ಹೊಡಿತಿ, ಅಲ್ಲೇ ಹೊಡಿತಾನೆ. ನಾವು ಎಲ್ಲಿ ಬಿದ್ದು ಹೋಗ್ತೀವೋ ಅಲ್ಲೇ ಅವನ ಟಾರ್ಗೆಟ್. ಇಲ್ಲಿ ಕೂಡ ಅಮಾಲಿಕರು ನೋಡ್ರಿ, ಅವರ ಸೈನಿಕರು ಇರುವಾಗ, ಅವರ ಗಂಡಂದಿರು ಇರುವಾಗ, ದಾವೀದನ ಸೈನ್ಯ ಇದ್ದಾಗ ಒಬ್ಬರು ಅಲ್ಲಿ ಆ ಸರೌಂಡಿಂಗ್ಸ್ ಅಲ್ಲಿ ಯಾರು ಬಂದಿಲ್ಲ. ಆದರೆ ಯಾವಾಗ ದಾವೀದನಲ್ಲಿಲ್ಲ, ಯಾವಾಗ ಅವರ ಸೈನ್ಯ ಯುದ್ಧ ಮಾಡ್ಲಿಕ್ಕೆ ಹೋಗಿದೆ ಎಂಬುದಾಗಿ ಗೊತ್ತಾದ ಸಮಾಚಾರ ತಕ್ಷಣ ಈ ಅಮಾಲಿಕರು ಏನು ಮಾಡಿದ್ರು ಗೊತ್ತಾ? ಇವ್ರ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವ್ರ ಮೇಲೆ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವ್ರ ಮೇಲೆ ಅನೇಕ ವಿಧವಾದಂಥ ಯುದ್ಧ ಮಾಡಿ ಅವರನ್ನು ಒಡೆದು ಅಲ್ಲಿರುವಂಥ ಎಲ್ಲ ಗೂಡಾರಗಳನ್ನು ಸುಟ್ಟು ಆ ಹೆಂಡತಿಯರನ್ನು, ಮಕ್ಕಳನ್ನು, ಅವರಿಗಿರುವ ಎಲ್ಲ ಸಂಪತ್ತನ್ನು ಈ ಅಮಾಲಿಕರು ಒತ್ತುಕೊಂಡು ಹೋಗುವುದನ್ನು ನಾವು ನೋಡ್ತಾ ಇದ್ದೀವಿ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಇಲ್ಲಿ ನಾವು ಜಾಗರೂಕತೆಯಿಂದ ಗಮನಿಸುವುದು, ಅಮಾಲಿಕರು ಸೈತಾನನಿಗೆ ಸಾದೃಶ. ನೋಡ್ರಿ, ಶತ್ರು ಯಾವಾಗಲೂ ನಮ್ಮನ್ನು ಬಲಹೀನ ಪರಿಸ್ಥಿತಿಯಲ್ಲಿ ನಮ್ಮನ್ನು ದಾಳಿ ಮಾಡಿ, ನಮ್ಮನ್ನು ಹೇಗಾದ್ರೂ ಮಾಡಿ ಅವನ ವಶಕ್ಕೆ ತೆಗೆದುಕೊಳ್ಳಬೇಕೆಂಬುದಾಗಿ ಯೋಚನೆ ಮಾಡ್ತಾ ಇದ್ದಾನೆ. ನೋಡ್ರಿ, ಅವ್ರು ಬರಬೇಕಾಗಿದ್ದು ಬಲವಂತರು ಇರುವಾಗ ಬರಬೇಕಾಗಿತ್ತು.
ಅಲ್ಲಿ ಯುದ್ಧ ಮಾಡುವವರು ಇರುವಾಗ ಬರಬೇಕಾಗಿತ್ತು, ಆದರೆ ಶತ್ರು ಆಗ ಬಂದಿಲ್ಲ. ಮನೆಯಲ್ಲಿ ಯಾರು ಇಲ್ಲದೆ ಇರುವ ಸಂದರ್ಭದಲ್ಲಿ, ಬಲಹೀನರು ಇರುವ ಸಂದರ್ಭದಲ್ಲಿ, ಚಿಕ್ಕ ಮಕ್ಕಳು ಇರುವ ಸಂದರ್ಭದಲ್ಲಿ ಸಮಯವನ್ನು ನೋಡಿ ಶತ್ರು ಅವರ ಮೇಲೆ ದಾಳಿ ಮಾಡಿದನು ಪ್ರೇರೆ. ಯಾಕೆಂದ್ರೆ ಇವ್ರು ಯುದ್ಧ ಮಾಡ್ಲಿಕ್ಕಾಗಲ್ಲ, ಇವರು ನಿಲ್ಲಿಕ್ಕಾಗಲ್ಲ, ಇವ್ರು ಹೇಗಾದ್ರೂ ಮಾಡಿ ಬಿದ್ದೋಗ್ತಾರೆ, ಇವ್ರನ್ನ ಜಯಿಸ್ಬೋದು, ಇವ್ರಿಗಿರುವ ಸಂಪತ್ತೆಲ್ಲ ನಾವು ತೆಗೆದುಕೊಳ್ಬೋದು ಎಂಬುದಾಗಿ ಶತ್ರುವನ್ನು ಆಲೋಚನೆ ಮಾಡಿ, ಅಮಾಲಿಕರ ಆಲೋಚನೆ ಮಾಡಿ ಚಿಕ್ಲೋಗ್ ಎಂಬುವಂಥ ಪ್ರಾಂತಕ್ಕೆ ಬಂದು ಅವರಿಗಿರುವ ಎಲ್ಲವನ್ನು ಅವರು ದೋಚಿಕೊಂಡು ಹೋಗ್ತಾರೆ ಪ್ರೇರೆ. ಹಲ್ಲೆಲೂಯಾ. ಅಲ್ಲಿ ನೋಡ್ತಾ ಇದ್ವಿ, ಅಲ್ಲಿ ಆ ಭಯಂಕರವಾದ ಪರಿಸ್ಥಿತಿಯ ವಾತಾವರಣವನ್ನು ನೋಡ್ತಾ ಇದ್ವಿ. ಶತ್ರು ಯಾವಾಗಲೂ, ಸೈತಾನನು ಯಾವಾಗಲೂ ನಮ್ಮ ಬಲಹೀನ ಪರಿಸ್ಥಿತಿಗಳ ಮೇಲೆ ಅವನು ದಾಳಿ ಮಾಡ್ತಾನೆ. ಯಾವುದು ಬಲಹೀನ ಪರಿಸ್ಥಿತಿ? ಯಾವಾಗ ನಾವು ಬಲಹೀನರಾಗ್ತೀವಿ ನಮ್ಮ ಜೀವನದಲ್ಲಿ, ಪ್ರಿಯ ದೇವ ಜನರೇ ನೋಡ್ರಿ, ಯಾವಾಗ ನಾವು ದೇವರಿಗೆ ದೂರ ಆಗ್ತೀವೋ ನಾವು ಬಲಹೀನರಾಗ್ತೀವಿ. ಪ್ರಾರ್ಥನೆಯಲ್ಲಿ ನಾವು ಯಾವಾಗಲೂ ಸಮಯ ಜಾಸ್ತಿ ಕಳೆಯಲ್ಲೋ ಆಗ ಬಲಹೀನರಾಗ್ತೀವಿ. ವಾಕ್ಯದಲ್ಲಿ ನಾವು ಯಾವಾಗ ಜಾಸ್ತಿ ಇರಲ್ಲೋ ಆಗ ಬಲಹೀನರಾಗ್ತೀವಿ. ನಮಗೆ ಗೊತ್ತು ನಾವು ಬಲಹೀನತೆಗಳು ಏನಂಬುದಾಗಿ. ನೋಡಿ, ಸೈತಾನು ನಾವು ಯಾವಾಗ ಬಲಹೀನರಾಗ್ತೀವೋ ಅದರ ಮೇಲೆ 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 ನಮ್ಮನ್ನು ದಾಳಿ ಮಾಡ್ತಾನೆ, ಮೇಲೆ ಮೇಲೆ ನಮ್ಮ ಮೇಲೆ ಸಮಸ್ಯೆಗಳನ್ನು ತರಲಿಕ್ಕೆ ಪ್ರಯತ್ನಗಳು ಮಾಡ್ತಾನೆ. ಇಲ್ಲಿ ಆ ಹೆಣ್ಣು ಮಕ್ಕಳ ಮೇಲೆ ಕೂಡ ಅದೇ ರೀತಿಯಾಗಿ ಅಮಾಲಿಕರು ದಾಳಿ ಮಾಡಿದರು. ಹೇಗಾದ್ರೂ ಮಾಡಿ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಬೇಕು. ಹಲ್ಲೆಲೂಯಾ. ನೋಡ್ರಿ, ನಾವು ಯಾವಾಗಲೂ ಬಲವಂತರಾಗಿರ್ಬೇಕು. ಬಲವಂತರಂದ್ರೆ ಹೆಂಗ ಸರ್? 3 ಹೊತ್ತು ಊಟ ಮಾಡ್ತಾ ಇದೀವಲ್ಲ, ಇದಕ್ಕಿಂತ ಬಲನ? ಆ ಬಲ ಅಲ್ಲ ಪ್ರಿಯ ದೇವಚಂದ್ರೆ. ನಾವು ಆತ್ಮಿಕವಾಗಿ ಬಲ ಹೊಂದಬೇಕು. ಶತ್ರುವಿನ ಕೆಲಸ ಏನು ಗೊತ್ತಾ? ನೀನು ಯಾವಾಗ ದೇವರ ಸಭೆಗೆ ಬರ್ತೀಯೋ ಆಗ ನಿನ್ನ ಹೇಗಾದ್ರೂ ಮಾಡಿ ದೇವರಿಂದ ದೂರ ಮಾಡಬೇಕೆಂಬುದಾಗಿ ನಿನ್ನ ಮೇಲೆ ದಾಳಿ ಮಾಡ್ತಾನೆ. ಇನ್ನು ಕುಟುಂಬದಲ್ಲಿ ಸಮಸ್ಯೆಗಳು ತರ್ತಾನೆ, ಇನ್ನು ವೈಯಕ್ತಿಕ ಜೀವನದಲ್ಲಿ ಅನೇಕ ಶೋಧನೆಗಳಿಗೆ ಒಳ ಮಾಡ್ತಾನೆ. ಆದರೆ ನಾವು ಬಲಹೀನರಾಗಿ ಜಾಗರೂಕತೆ ಇಲ್ಲದ ಸ್ಥಿತಿಯಲ್ಲಿ ನಾವು ಯಾವಾಗಲೂ ಬಲವಂತರಾಗಿರಬೇಕು. ಸೈತಾನನ ಕೈಗೆ ನಾವು ಸಿಗದೆ ಇರುವಂತಹ ಸ್ಥಿತಿಯಲ್ಲಿ ನಾವು ಬರಬೇಕು. ಹಲ್ಲೆಲೂಯಾ. ನೋಡ್ರಿ, ನಾವು ಬಹಳ ಸರಿ ಏನ್ ಮಾಡ್ತೀವಿ ಗೊತ್ತಾ? ನಾವು ಪ್ರಾರ್ಥನೆಗೆ ಅನೇಕ ಬಾರಿ ನಿರ್ಲಕ್ಷ್ಯ ವಹಿಸ್ತೀವಿ. ನೋಡ್ರಿ, ಚರ್ಚಿಗೆ ಬರ್ತಿದ್ವಿ, ಆದರೆ ನಮ್ಮ ವೈಯಕ್ತಿಕ ಪ್ರಾರ್ಥನೆ ಯಾವ ರೀತಿಯಾಗಿದೆ, ನಮ್ಮ ಸತ್ಯವೇದದ ಪಠಣ ಯಾವ ರೀತಿಯಾಗಿದೆ, ವೈಯಕ್ತಿಕವಾದ ದೇವರ ಸಂಬಂಧ ಯಾವ ರೀತಿಯಾಗಿದೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಪ್ರಿಯರೇ. ನೋಡ್ರಿ, ವೈಯಕ್ತಿಕ ಪ್ರಾರ್ಥನೆ ನಮ್ಮನ್ನು ಬಲಪಡಿಸುತ್ತೆ. ಪರಿಸ್ಥಿತಿಗಳನ್ನು ನೋಡಿ ಭಯಪಡುವಂತೆ ಮಾಡಲ್ಲ ಪ್ರಾರ್ಥನೆ. ವಾಕ್ಯ ನಮ್ಮನ್ನು ಏನು ಮಾಡುತ್ತೆ ಗೊತ್ತಾ? ಏನೇ ಇರಲಿ ವಿಶ್ವಾಸದಿಂದ ವಾಕ್ಯ ನಮ್ಮನ್ನು ತುಂಬುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಈ 2 ಆಯುಧಗಳು ನಮ್ಮ ಜೀವನದಲ್ಲಿ ಇರಬೇಕು. ಒಂದು ವೇಳೆ ಇವೆರಡು ಇಲ್ಲದೆ ಹೋದ್ರೆ ಅಮಾಲಿಕರ ಸಿಕ್ಲೋಗ್ ಎಂಬಂಥ ಪಟ್ಟಣದ ಮೇಲೆ ಯಾವ ರೀತಿಯಾಗಿ ದಾಳಿ ಮಾಡಿದ್ರು ನಮ್ಮ ಜೀವನದ ಮೇಲೆ ಕೂಡ ಸೈತಾನನ ದಾಳಿ ಮಾಡ್ತಾನೆ. ಆ ಪರಿಸ್ಥಿತಿಗಳು ವ್ಯತಿರೇಕವಾಗುತ್ತೆ, ಪರಿಸ್ಥಿತಿಗಳು ನಮಗೆಲ್ಲ ಅನುಕೂಲವಾಗಿ ಮಾರ್ಪಡಲ್ಲ. ಯಾವಾಗ ನಾವು ದೇವರಿಗೆ ವಿಧೇಯರಾಗಿ ಪ್ರಾರ್ಥನೆಯಿಂದ ನಾವು ಯಾವಾಗಲೂ ಕಾದುಕೊಂಡು ಕೂತಿರ್ತೀವೋ ಆಗ ದೇವರು ನಮ್ಮನ್ನು ಬಲಪಡಿಸುವಂತನಾಗಿದ್ದಾನೆ, ನಮ್ಮ ಪರಿಸ್ಥಿತಿಗಳ ಮೇಲೆ ಜಯ ಕೊಡುವಂತನಾಗಿದ್ದಾನೆ. ಇಲ್ಲಿ ನೋಡ್ರಿ, ಬಲಹೀನರ ಮೇಲೆ ಅವನ ಕಣ್ಣು, ಬಲಹೀನ ಸ್ಥಿತಿಯ ಮೇಲೆ ಕಣ್ಣು. ಇವತ್ತು ನಿಮ್ಮ ಬಲಹೀನತೆ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಬಲಹೀನತೆಗಳು ಏನಾಗಿದವೋ ಅದರಲ್ಲಿ ನಾವು ಪೂರ್ಣ ಬಲವನ್ನು ಹೊಂದಿಕೊಳ್ಳಬೇಕು. ಅನೇಕ ಬಾರಿ ನಾವು ಬಿದ್ದು ಹೋಗ್ತೀವಿ, ಅನೇಕ ಬಾರಿ ನಾವು ಎಡವಿ ಹೋಗ್ತೀವಿ. ಪ್ರಿಯ ದೇವ ಜನರೇ, ನಾವು ಆ ರೀತಿಯಾಗಿ ಲೋಕದಲ್ಲಿ ಬೀಳಬಾರದಂದ್ರೆ ನಮ್ಮ ಜೀವನದಲ್ಲಿ ಬಲ ಅನ್ನೋದು ಬಹಳ ಪ್ರಾಮುಖ್ಯ. ಯಾರಿಂದ ಬಲ ಅಂದ್ರೆ ದೇವರ ಬಲ ನಮಗೆ ಬಹಳ ಪ್ರಾಮುಖ್ಯವಾದದ್ದು. ನೋಡ್ರಿ, ಒಂಟಿಯಾಗಿರುವುದು ಬಹಳ, ಇಟ್ ಇಸ್ ವೆರಿ ಡೇಂಜರ್. ಒಂಟಿಯಾಗಿರುವುದು ಬಹಳ ಪ್ರಮಾದ. ಇಲ್ಲಿ ಯಾರಂದ್ರೆ ಇವ್ರಿಗೆ ಯಾರು ಸಹಾಯ ಮಾಡಿರಲಿಲ್ಲ, ಒಂಟಿಯ ಸ್ಥಿತಿಯಲ್ಲಿದ್ದಾರೆ. ಅದಕ್ಕೆ ಅವರ ಜೀವನದಲ್ಲಿ ಏನಾಯ್ತು ಗೊತ್ತಾ? ಒಂದು ನಷ್ಟ ಉಂಟಾಯ್ತು, ಅವ್ರನ್ನೆಲ್ಲನ್ನು ದೋಚಿಕೊಂಡು ಹೋದ್ರು. ಆಗ 3ನೇ ದಿನ ಇವರು ಯುದ್ಧ ಮುಗಿಸ್ಕೊಂಡು ಆ ಪಟ್ಟಣಕ್ಕೆ ಬಂದಾಗ ಅಲ್ಲಿ ನೋಡ್ತಾ ಇದ್ದಾರೆ ದಾವೀದನ ಸೈನ್ಯ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಗಟ್ಟಿಯಾಗಿ ಅಳ್ತಾ ಇದ್ದಾರೆ. ಅವರು ದೂರದಿಂದ ಬರುವಾಗ ಅವ್ರಿಗಿರುವ ಗೂಡಾರಗಳೆಲ್ಲ ಸುಟ್ಟೋಗಿದ್ದೇವೆ, ಹೊಗೆ ಕಾಣ್ತಾ ಇದೆ. ದೂರದಿಂದ ದಾವೀದನ ಸೈನ್ಯ 600 ಜನ ಬಂದು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಅಳ್ತಾ ಇದ್ದಾರೆ, ಏನಾಗಿದೆ? ನಮ್ಮ ಪಟ್ಟಣದ ಮೇಲೆ ಯಾರೋ ದಾಳಿ ಮಾಡಿದ್ದಾರೆ, ನಮ್ಮ ಜನರ ಮೇಲೆ ಯಾರೋ ದಾಳಿ ಮಾಡಿದ್ರು ಎಂಬುದಾಗಿ ಅವರು ಗಟ್ಟಿಯಾಗಿ ಕೂಗ್ತಾ ಇದ್ದಾರೆ ಪ್ರಿಯರೇ, ಅಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನು ಹೇಳುವ ಮಾತು ಏನಂದ್ರೆ, ಪ್ರಿಯ ದೇವ ಜನರೇ, ಪ್ರಾರ್ಥನೆ ಅನ್ನೋದು ಬಹಳ ಪ್ರಾಮುಖ್ಯ ನಮ್ಮ ಜೀವನದಲ್ಲಿ. ನಾವು ಏನೇ ಮಾಡಿದ್ರು, ನಾವು ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಿದ್ರು, ಪ್ರಾರ್ಥನೆ ಇಲ್ಲದೆ ಪ್ರಾರಂಭ ಮಾಡಿದ್ರೆ ಅನೇಕ ನಷ್ಟಗಳು ಉಂಟಾಗುತ್ತೆ. ಪ್ರಾರ್ಥನೆ ಇಲ್ಲದ ನಮ್ಮ ಜೀವನದಲ್ಲಿ ಅನೇಕ ಶೋಧನೆಗಳು ಎದುರಾಗುತ್ತೆ. ಪ್ರಾರ್ಥನೆ ಇರುವಾಗ ನಮ್ಮನ್ನು ನೋಡಿ ಶತ್ರು ಭಯಪಡ್ತಾನೆ. ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಇರುವಾಗ ಶತ್ರು ನಮ್ಮನ್ನು ನೋಡಿ ಎದುರುವಂತನಾಗಿದ್ದಾನೆ. ಅದಕ್ಕೆ ವಿ ನೀಡ್ ಅ ಪರ್ಸನಲ್ ರಿಲೇಶನ್ಶಿಪ್ ವಿತ್ ಗಾಡ್. ಅಂದ್ರೆ ವೈಯಕ್ತಿಕ ಸಂಬಂಧ ದೇವರ ಹತ್ರ ನಾವು ಇಟ್ಟುಕೊಳ್ಬೇಕು.
ಹಲ್ಲೆಲೂಯಾ. ವೈಯಕ್ತಿಕ ಒಂದು ಸಂಬಂಧ ದೇವರ ಹತ್ರ ಇರುವಾಗ ಅದು ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಈ ಸತ್ಯವೇದವನ್ನು ನಾವು ನೋಡ್ರಿ, ಎಷ್ಟು ಮಂದಿ ದೇವರ ವಾಕ್ಯವನ್ನು ಓದ್ತೀರಿ? ನಮ್ಮ ಚರ್ಚಲ್ಲಿ ಇವತ್ತು ಕೇಳಿದ್ರೆ 4 ಮಂದಿ ಮಾತ್ರ ಕೈ ಎತ್ತಿದ್ರು. ಹಲ್ಲೆಲೂಯಾ. ಬೇರೆಯವ್ರು ಏನು ಹೇಳಿದ್ರು? ಸರ್ ನಮ್ಗೆ ಓದಕ್ಕೆ ಬರಲ್ಲ ಅಂತ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ನಾವು ಕಾರಣಗಳು ಹೇಳ್ಬಾರ್ದು. ಒಂದು ವೇಳೆ ಓದಕ್ಕೆ ಬರಲಿದ್ರು ಕೂಡ ಕೆಲವರು ಇದ್ದಾರೆ, ಒಂದೊಂದು ಅಕ್ಷರ ಜೋಡಿಸ್ಕೊಂಡು ಓದೋರು ಕೂಡ ಇದ್ದಾರೆ. ಓದಕ್ಕೆ ಬರಲ್ಲ, ಆಸೆ ನಮ್ಮಲ್ಲಿ ಇರುವಾಗ ದೇವರು ಕಲಿಸ್ತಾರೆ. ಇಲ್ಲಿ ನಮ್ಮ ಪಾಸ್ಟರ್ ವಾಕ್ಯ ಹೇಳ್ತಾರೆ, ಕೇಳ್ತೀವಿ, ಸಂಡೇ ಹೋಗ್ತೀವಿ, ನಾವು ಸಾಕು ಅಂದರೆ ನಾವು ಅಲ್ಲೇ ಇರ್ತೀವಿ. ಪ್ರೇರಿ, ನಮ್ಮ ಜೀವನದಲ್ಲಿ ನಮಗೆ ಎಷ್ಟು ಆಸೆ ಇದೆಯೋ ದೇವರ ಆಸೆಗೆ ತಕ್ಕ ಹಾಗೆ ನಮ್ಮನ್ನು ಆಶೀರ್ವಾದ ಮಾಡುವಂತಾನೆ. ಹಲ್ಲೆಲೂಯಾ. ನೋಡ್ರಿ, ದೇವರ ವಾಕ್ಯವು ಸುಮ್ಮನೆ ಸಿಕ್ಕಿಲ್ಲ. ಇದು ವಾಕ್ಯ, ದೇವರ ವಾಕ್ಯ ಸುಮ್ಮನೆ ಯಾರೋ ಬರೆದ್ರೆ ಬಂದಿಲ್ಲ. ಇದರಿಂದ ಬಹಳ ಪ್ರಯಾಸ ಇದೆ, ಇದರಿಂದ ಬಹಳ ಕಷ್ಟ ಇದೆ. ವೇಲ್ಸ್ ಎಂಬುವಂಥ ದೇಶದಲ್ಲಿ, ಇಂಗ್ಲೆಂಡ್ ಪಕ್ಕದ ದೇಶ ವೇಲ್ಸ್ ಎಂಬುವಂಥ ದೇಶದಲ್ಲಿ ಒಬ್ಬ ಚಿಕ್ಕ ಸಂಡೇ ಸ್ಕೂಲ್ ಹುಡುಗಿ ಇದ್ದಾಳೆ. ಚಿಕ್ಕ ಸಂಡೇ ಸ್ಕೂಲ್ ಹುಡುಗಿ. ಆ ಹುಡುಗಿಗೆ ಭಾಳ ಬೈಬಲ್ ಓದಬೇಕಂದ್ರೆ ಭಾಳ ಇಷ್ಟ. ಸಂಡೇ ಸ್ಕೂಲಲ್ಲಿ ಸ್ಟೋರೀಸ್ ಹೇಳ್ತಾರೆ, ಕಥೆಗಳು ಹೇಳ್ತಾರಲ್ಲ. ಆ ಹುಡುಗಿಗೆ ಏನಂದರೆ ಪ್ರತಿ ವಾರಕ್ಕೆ ಒಂದೇ ಒಂದು ಕತೆ ಹೇಳ್ತಾರೆ. ನಾನು ದಿನಾಲಿ ಕಲಿಬೇಕು, ದಿನಾಲಿ ಓದಬೇಕೆಂಬುವಂಥ ಆಸೆ. ಆ ಸಂಡೇ ಸ್ಕೂಲ್ ಟೀಚರ್ನ ಕೇಳಿದಂತೆ, ಮೇಡಮ್ ನನಗೆ ದಯವಿಟ್ಟು ಬೈಬಲ್ ಕೊಡ್ರಿ, ನಾನು ಪ್ರತಿದಿನ ಓದ್ತೀನಿ ಅಂದರೆ ಆ ಟೀಚರ್ ಹೇಳಿದಂತೆ, ಇದು ನನ್ನ ಹತ್ರ ಒಂದೇ ಇರೋದು, ನಾನು ಕೊಟ್ಟರೆ ನಿಮ್ಗೆ ಹೆಂಗೆ ಕತೆ ಹೇಳಬೇಕು, ಇದು ಬೇಕಂದರೆ ಒಂದು ಪ್ರದೇಶ ಇದೆ, ಅಲ್ಲಿಗೆ ಹೋಗ್ಬೇಕು ನೀವು, ಅದು ಸುಮ್ಮನೆ ಅಲ್ಲ, ದುಡ್ಡು ಕೊಡಬೇಕು ಅಂತ ಹೇಳಿ ಆ ಟೀಚರ್ ಹೇಳಿದ್ಮೇಲೆ ಈ ಹುಡುಗಿಗೆ ಒಂದು ಭಾರ ಬಂತು, ಹೇಗಾದರೂ ಮಾಡಿ ಬೈಬಲ್ ತಗೋಬೇಕಂತ. ಚಿಕ್ಕ ಹುಡುಗಿ, 5ನೇ ಕ್ಲಾಸ್. ಎಷ್ಟನೇ ಕ್ಲಾಸು? 5ನೇ ಕ್ಲಾಸ್ ಅಷ್ಟೇ. ಆ ಹುಡುಗಿ ಏನು ಮಾಡ್ಲಿ ಗೊತ್ತಾ, ಪ್ರತಿದಿನ ಆ ಸ್ಕೂಲಿಂದ ಬಂದ ಮೇಲೆ ಕಟ್ಟಿಗೆ ಹೊಡಿತಾ ಇದ್ಲಂತೆ. ಕಟ್ಟಿಗೆಗಳು ನಾವು ಹೊಡಿಲಿಕ್ಕೆ ಹೋಗ್ತಾ, ಆ ಕಟ್ಟಿಗೆಯನ್ನು ಮಾರಿ ಬಂದ ದುಡ್ಡೆಲ್ಲ ಶೇಖರಣೆ ಮಾಡ್ಕೊಂಡು ಇಟ್ಕೊಂಡಿದ್ಲಂತೆ. ಹಲ್ಲೆಲೂಯಾ. ಯಾವುದಕ್ಕೋಸ್ಕರ? ಬೈಬಲ್ಗೋಸ್ಕರ. ಒಂದು ದಿನ ಆ ಸಂಡೇ ಸ್ಕೂಲ್ ಟೀಚರ್ನ ಟೀಚರ್ ಅಡ್ರೆಸ್ ಎಲ್ಲಿ ಅಂತ ಹೇಳಿದಾಗ ಆ ಟೀಚರ್ನ ಕೇಳಿದಂತೆ. ಪ್ರೇರೆ, ಟೀಚರ್ನ ಕೇಳಿದ ಮೇಲೆ ಆ ಟೀಚರ್ ಒಂದು ಅಡ್ರೆಸ್ ಹೇಳ್ತಾಳೆ. ಆಕೆ ಏನು ಮಾಡ್ತಾಳೆ ಗೊತ್ತಾ, ಆಗ ಆಗ ಬಸ್ಗಳಿಲ್ಲ, ಸೈಕಲ್ ಇಲ್ಲ, ಏನಿಲ್ಲ. ಹೋದರೆ ಕುದುರೆ ಮೇಲೆ ಹೋಗ್ಬೇಕು, ಇಲ್ಲಾಂದ್ರೆ ನಡ್ಕೊಂಡು ಹೋಗ್ಬೇಕು. ಚಿಕ್ಕ 5ನೇ ಕ್ಲಾಸ್ ಹುಡುಗಿ. ಬೆಳಗ್ಗೆ 6 ಗಂಟೆ ಆಕೆಗೆ ಬೈಬಲ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನು ಆಕೆ ಶೇಖರಣೆ ಮಾಡಿ ಇಟ್ಕೊಂಡಿದ್ಲಂತೆ. ಇಟ್ಕೊಂಡು ಬೆಳಗ್ಗೆ 6 ಗಂಟೆಗೆ ಎದ್ಲು. 6 ಗಂಟೆಗೆ ಎದ್ದು ನಡ್ಕೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡಲಂತೆ. ಹೆಚ್ಚು ಕಡಿಮೆ 26 ಕಿಲೋಮೀಟರ್ ನಡ್ಕೊಂಡು ಹೋದ್ಲಂತೆ. ಹಲ್ಲೆಲೂಯಾ. ಎಷ್ಟು ಕಿಲೋಮೀಟ್ರು? 26 ಕಿಲೋಮೀಟರ್ ನಡ್ಕೊಂಡು ಹೋದ್ಲಂತೆ ಬೈಬಲ್ಗೋಸ್ಕರ. ಓದ್ಲು, ಹೆಂಗೋ ಅಡ್ರೆಸ್ ಸಿಕ್ತು. ಪಾಸ್ಟರ್ ಮನೆಗೆ ಹೋದ್ಲು. ಪಾಸ್ಟರ್ ಡೋರ್ ತಟ್ಟಿ ಆಕೆ ಕೈಯಲ್ಲಿರುವ ಹಾಗೆ ಚೀಲಗಳಲ್ಲ, ಆ ಚೀಲದಲ್ಲಿ ಆ ಚೀಲ ಪಾಸ್ಟರ್ ಕೈಯಲ್ಲಿಟ್ಲಂತೆ. ಪಾಸ್ಟರ್ ನನಗೆ ಬೈಬಲ್ ಕೊಡು ಅಂದ. ಪಾಸ್ಟರ್ ಅಂದಂತೆ, ಅಮ್ಮ ನನ್ನ ಹತ್ರ ಬೈಬಲ್ ಇಲ್ಲ, ಪಾಸ್ಟರ್ ನಾನು ಭಾಳ ದೂರದಿಂದ ಪ್ರಯಾಸ ಪಟ್ಟು ಬಂದಿದ್ದೀನಿ. ಅಮ್ಮ ನೀನು ಎಲ್ಲಿಂದಾದರೂ ಬಂದಿರ್ಬೋದು, ಆದರೆ ಈಗ ಬೈಬಲ್ ಖಾಲಿ ಆಗಿದೆ, ನನ್ನ ಹತ್ರ ಇಲ್ಲ ಅಂತ ಹೇಳಿದಾಗ ಆಕೆ ಭಾಳ ದುಃಖ ಪಟ್ಲು. ಯಾಕಂದರೆ ಆಕೆ ರೋಡ್ ಇಲ್ಲ, ಏನಿಲ್ಲ, ಕಲ್ಲುಗಳ ಮೇಲೆ ಯಾವ ರೀತಿಯಾಗಿ ನಡ್ಕೊಂಬಂದ್ಲೋ ಗೊತ್ತಿಲ್ಲ. 26 ಕಿಲೋಮೀಟರ್ ಒಬ್ಬ ಚಿಕ್ಕ ಹುಡುಗಿ ನಡ್ಕೊಂಬಂದು. ಪಾಸ್ಟ್ರು ಬೈಬಲ್ ಇಲ್ಲ ಅಂತ ಹೇಳಿ ಡೋರ್ ಹಾಕ್ಬಿಟ್ಲು. ಆದರೆ ಆಕೆ ಅಲ್ಲಿಂದ ಹೋಗಿಲ್ಲ, ಹೊರಗಡೆ ಕೂತ್ಕೊಂಡು ಅಳ್ತಾ ಇದ್ದಾಳಂತೆ. ಸ್ವಾಮಿ, ನಾನು ಇಷ್ಟು ದೂರ ಪ್ರಯಾಸ ಪಟ್ಟು ಬಂದೆ, ನನಗೆ ಬೈಬಲ್ ಯಾಕೆ ಸಿಕ್ಕಿಲ್ಲ ಅಂತೇಳಿ ಅಳ್ತಾ ಇರುವಾಗ ಈತ ನೋಡ್ತಾನ. ಒಂದು 2 ತಾಸು ಆದಮೇಲೆ ಕಿಟಕಿಯಿಂದ ನೋಡುವಾಗ ಆ ಮಗಳಲ್ಲೇ ಹತ್ಕೊಂಡು ಕೂತಿರುವಾಗ ಆ ಪಾಸ್ಟ್ ಮತ್ತೆ ಡೋರ್ ತೆಗೆದು ಒಂದು ಬೈಬಲ್ ತೆಗೆದುಕೊಂಡು ಬಂದು ಆಕೆ ಕೈಯಲ್ಲಿ ಇಡ್ತಾನಂತೆ. ಆ ಹುಡುಗಿ ಅಂತಾಳೆ, ಪಾಸ್ಟರ್ ನೀನು ಯಾಕೆ ಸುಳ್ಳು ಹೇಳಿದಿ, ನಿನ್ನ ಹತ್ರ ಬೈಬಲ್ ಇದೆ ಅಲ್ಲ ಅಂತ ಹೇಳಿದಾಗ ಆ ಪಾಸ್ಟರ್ ಅಂತಾನೆ, ಇಲ್ಲಮ್ಮ ನನ್ನ ಹತ್ರ ನಿಜವಾಗ್ಲೂ ಬೈಬಲ್ ಇಲ್ಲ, ಇದು ನನ್ನ ಬೈಬಲ್, ಇದು ನಾನು ಓದುವಂಥ ಬೈಬಲ್. ನಿನ್ನ ಆಸೆಯನ್ನು ನೋಡಿ, ನಿನ್ನ ಬಯಕೆಯನ್ನು ನೋಡಿ ನಾನು ನಿನಗೆ ಕೊಡ್ತಿದ್ದೀನಿ ಅಂತ ಹೇಳಿದಾಗ ಆ ಒಂದು ಮಗಳು ಅದು ತೆಗೆದುಕೊಂಡು ಸಂತೋಷದಿಂದ ಹಿಂತಿರುಗಿ ಹೋದ್ಲಂತೆ. ಅಲ್ಲಿಗೆ ಸ್ಟೋರಿ ಮುಗಿದಿಲ್ಲ. ಆ ಪಾಸ್ಟ್ಗೆ ಒಂದು ಭಾರ ಬಂತಂತೆ. ಇಂಥ ಬೈಬಲನ್ನು ಆಸೆ ಪಡುವಂಥವ್ರು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಆತುರ ಪಡ್ತಾ ಇದ್ದಾರೆ, ಎಷ್ಟು ಜನ ಪ್ರಯಾಸ ಪಡ್ತಾ ಇದ್ದಾರೆ ಅಂತ ಹೇಳಿ ಆಗ ಬೈಬಲ್ ಸೊಸೈಟಿ ಆಫ್ ಇಂಡಿಯಾ ಎಂಬುದಾಗಿ ಬೈಬಲ್ ಸೊಸೈಟಿ ಆಫ್ ಇಂಗ್ಲೆಂಡ್ ತಯಾರು ಮಾಡಿದಂಥ ವ್ಯಕ್ತಿ ಆ ಪಾಸ್ಟ್ ಆಗಿದ್ರು ಪ್ರಿಯರೇ. ಹಲ್ಲೆಲೂಯಾ. ಆ ಇಂಗ್ಲೆಂಡ್ ದೇಶದಿಂದ ಆ ಮಗಳು 26 ಕಿಲೋಮೀಟರ್ ನಡ್ಕೊಂಡ್ಬಂದಲ್ಲ, ಆ ಮಗಳ ಪ್ರಯಾಸ ಆ ಪಾಸ್ಟ್ಗೆ ಭಾರ ಬಂತು. ನಾನು ಏನಾದರೂ ಮಾಡಬೇಕಿಂತ ಜನರಿಗೆ ಅಂತೇಳಿ ಬೈಬಲ್ ಸೊಸೈಟಿನ ಆತನೇ ಪ್ರಾರಂಭ ಮಾಡಿದ್ದು, ಪಾಸ್ಟರ್ ಥಾಮಸ್ ಚಾರ್ಲ್ಸ್ ಎಂಬುದಾಗಿ. ಹಲ್ಲೆಲೂಯಾ. ನೋಡ್ರಿ, ಆಕೆಗೆ ಭಾರ ಇತ್ತು, ದೇವರಿಗೆ ಆಕೆ ಬೈಬಲ್ ಕೊಟ್ಟ. ಆತನಿಗೆ ಭಾರ ಇತ್ತು. ಈಗ ಬೈಬಲ್ ಸೊಸೈಟಿ ಆಫ್ ಇಂಡಿಯಾ ಅದು ಕೂಡ ಅಲ್ಲಿಂದ ಬಂದಿರೋದೇ. ಒಬ್ಬ ಚಿಕ್ಕ ಮಗಳ ಪ್ರಯಾಸ, ಒಬ್ಬ ಚಿಕ್ಕ ಮಗಳ ಕಣ್ಣೀರು, ಒಬ್ಬ ಚಿಕ್ಕ ಮಗಳ ಪ್ರಯಾಸ ಇವತ್ತು ನಾವೆಲ್ಲ ಸತ್ಯವೇದವನ್ನು ಓದ್ತಿದ್ದೀವಿ ಪ್ರಿಯರೇ. ಹಲ್ಲೆಲೂಯಾ. ನಮಗೆ ಆಸೆ ಇರುವಾಗ ದೇವರ ಆಸೆಗಳನ್ನು ಪೂರೈಸುವಂತನಾಗಿದ್ದಾನೆ. ನಿನಗೆ ಬೈಕ್ದಿಂದ ತೃಪ್ತಿ ಆದರೆ ಬೈಕೇ ಕೊಡ್ತಾನೆ ದೇವರು, ನಿನ್ನ ಕಾರ್ಗೆ ಹೋಗಲ್ಲ. ನಿನಗೆ ಕಾರ್ ಇರಬೇಕು. ದೇವರು, ನಮ್ಮ ದೇವರು ಸಾಮಾನ್ಯ ದೇವರಲ್ಲ. ಇಸ್ ನಾಟ್ ಎ ಆರ್ಡಿನರಿ ಗಾಡ್. ನಮ್ಮ ದೇವರು ಉನ್ನತವಾದಂಥ ದೇವರು ಪ್ರಿಯರೇ. ಅದಕ್ಕೆ ಯಾವಾಗಲೂ ಈ ಬೈಬಲನ್ನು ನಾವು ಓದುವ ವಿಷಯದಲ್ಲಿ ಜಾಗರೂಕತೆಯಿಂದ ಇರಬೇಕು.
ಇದು ಸುಮ್ಮನೆ ಸಿಕ್ಕಿಲ್ಲ, ಬಹಳ ಪ್ರಯಾಸ ಇದೆ ಇದರಿಂದ. ಅದಕ್ಕೆ ಇದನ್ನು ಓದುವಾಗ ನಮಗೆ ಬಲ ಸಿಗುತ್ತೆ, ಇದನ್ನು ಓದುವಾಗ ನಮಗೆ ಧೈರ್ಯ ಸಿಗುತ್ತೆ ಪ್ರಿಯರೇ, ಇದನ್ನು ಓದುವಾಗ ನಮಗೆ ನಂಬಿಕೆ ಬರುತ್ತೆ. ನಮ್ಮನ್ನು ನಾವು ಬಲಪಡಿಸ್ಕೊಳ್ಬೇಕಂದ್ರೆ ದೇವರ ವಾಕ್ಯವನ್ನು ಪಠಣ ಮಾಡಬೇಕು, ದೇವರಲ್ಲಿ ಸಮಯ ಕಳಿಬೇಕು. ಒಬ್ಬಂಟಿಗೆ ಆಗಿರುವಾಗ, ನಾವು ಒಂದೇ ಮನಸ್ಸಿನಿಂದ ಇರುವಾಗ ಅನೇಕ ಸಾರಿ ಸೈತಾನನು ನಮ್ಮನ್ನು ಯಾವುದೋ ಒಂದು ಕಾಲದಲ್ಲಿ ಬೀಳಿಸುವ ಹಾಗೆ ಪ್ರಯತ್ನಗಳು ಮಾಡ್ತಾ ಇರ್ತಾನೆ. ಇಲ್ಲಿ ನೋಡ್ತಾ ಇದ್ದೀವಿ, ಸತ್ಯವೇದದಲ್ಲಿ ದಾವೀದನ ಸೈನ್ಯಕ್ಕೆ ಒಂದು ಬಹಳವಾದ ಒಂದು ವಿಷಾದವಾದಂಥ ಒಂದು ಸಂಗತಿ ಎದುರಾಯಿತು. ಅವರು ದೂರದಿಂದ ಯುದ್ಧ ಮುಗಿಸ್ಕೊಂಡು 3 ದಿನಗಳಾದ್ಮೇಲೆ ಅವರ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಅವ್ರು ಬರುವಾಗ ಅಲ್ಲಿ ಯಾರಿದ್ದಾರೆ ಅಲ್ಲಿ ಚಿಕ್ಲೋಗಲ್ಲಿ? ಯಾರು ಇಲ್ಲ. ಎಲ್ಲರೂ ಅವರ ಹೆಂಡತಿಯರನ್ನ ಮಕ್ಕಳನ್ನ ಅಮಾಲಿಕರು ತೆಗೆದುಕೊಂಡು ಅವರು ಬೇರೆ ಅವರ ಪ್ರಾಂತ್ಯಕ್ಕೆ ಹೋಗ್ಬಿಟ್ಟಿದ್ದಾರೆ. ಅವರ ಸ್ಥಿತಿ ಗಂಭೀರವಾಗಿದೆ. ದಾವೀದನು ಬರುವಾಗ ಗಟ್ಟಿಯಾಗಿ ಕೂಗ್ತಾ ಇದ್ದಾರಂತೆ. ಅಲ್ಲಿರುವ ಜನರು ಕೂಗ್ತಾ ಇದ್ದಾರೆ, 600 ಜನರು ಕೂಗ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅರ್ಥ ಆಗುವಂತ ಸ್ಥಿತಿಯಲ್ಲಿಲ್ಲ. ಭಯಂಕರವಾಗಿ ಕೂಗುವಾಗ ನೋಡ್ರಿ, ದಾವೀದನು ಈ ನೋಡ್ಕೊಳ್ತಾ ಇದ್ದಾನೆ. ಇವ್ರಿಗೆ ಬೇಕಾದ ಊಟ ವಸತಿ ಎಲ್ಲವನ್ನು ಮಾಡಿದ್ದಾನೆ ದಾವೀದನು. ಆದರೆ ಸ್ವಲ್ಪ ಕೆಲಸ ಎಡವಟ್ಟಾದ್ಮೇಲೆ, ಸ್ವಲ್ಪ ಸಮಯ ಪರಿಸ್ಥಿತಿಗಳ ಬದಲಾದ ಮೇಲೆ ಈ ದಾವೀದನ ಸೈನ್ಯವೇ ದಾವೀದನ ಮೇಲೆ ವಿರುದ್ಧವಾಗಿ ಬಂದರು. ಹಲ್ಲೆಲೂಯಾ. ದಾವೀದನ ಊಟ ಕೊಟ್ಟಿದ್ದಾನೆ, ದಾವೀದನ ಅವ್ರ ಹೆಂಡತಿಯರನ್ನು ನೋಡ್ಕೊಂಡಿದ್ದಾನೆ, ಮಕ್ಕಳನ್ನು ನೋಡ್ಕೊಂಡಿದ್ದಾನೆ, ಎಲ್ಲವನ್ನೂ ನೋಡ್ಕೊಂಡಿದ್ದಾನೆ. ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ ತಕ್ಷಣ ದಾವೀದನನ್ನು ಕಲ್ಲೆಸೆದು ಸಾಯಿಸಬೇಕೆಂದು ತೀರ್ಮಾನ ಮಾಡಿಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆಗ ದಾವೀದನು ಭಯಂಕರವಾಗಿ ದಾವೀದನಿಗೆ ದುಃಖ ಉಂಟಾಗುತ್ತೆ. ಅವ್ರು ನಂಬಿದವರೇ ಮೋಸ ಮಾಡಿದ್ರು, ನಂಬಿದವರೇ ತಳ್ಳಿಬಿಟ್ರು, ನಂಬಿದವರೇ ಕಲ್ಲೆಡ್ದು ಸಾಯಿಸ್ಲಿಕ್ಕೆ ಅವರು ಪ್ರಯತ್ನಗಳು ಮಾಡಿದ್ರು. ದಾವೀದನು ಏನ್ ಮಾಡ್ದ ಗೊತ್ತಾ? ನೀವು ನನ್ನಿಂದ ಬದುಕಿರಲು, ನಿಮಗೆ ಇದಿಲ್ಲ ಅಂತ ದಾವೀದನು ಬೈದಿಲ್ಲ. ದಾವೀದನು ಮೌನವಾಗಿದ್ದು ಏನ್ ಮಾಡ್ದ ಗೊತ್ತಾ? ಒಂದು ವಚನ ಓದಮ್ಮ ದಯವಿಟ್ಟು, 8ನೇ ವಚನ, 7-8. ಆಗ ದಾವೀದನು ಯೆಹೋವನನ್ನು, ನಾನು ಆ ಗುಂಪನ್ನು ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು ಆತನು, ಹಿಂದಟ್ಟು, ಅದು ನಿನಗೆ ಸಿಕ್ಕುವುದು. ಸಾಕು. ಹಲ್ಲೆಲೂಯಾ. ಇಲ್ಲಿ ನೋಡ್ತಾ ಇದೀವಿ ಪ್ರಿಯರೇ, ದಾವೀದನು ಬಹಳ ಸಿಟ್ಟಿನಿಂದ ಇದ್ದಾನೆ, ಬಹಳ ಕೋಪದಿಂದ ಇದ್ದಾನೆ. ಆತನ ಜೀವನದಲ್ಲಿ ನಿರುತ್ಸಾಹ ಉಂಟಾಯ್ತು. ಯಾಕೆ ಗೊತ್ತಾ? ಆತನ ಸ್ವಂತ ದೇವರೇ ಆತನ ಹತ್ರ ನಿಂತಿಲ್ಲ. ಹಲ್ಲೆಲೂಯಾ. ಒಂದು ವೇಳೆ ನೀನು ಏನಾದರೂ ಪ್ರಯತ್ನಗಳು ಮಾಡ್ತಾ ಇದ್ದೀನಿ ನಿನ್ನ ಜೀವನದಲ್ಲಿ, ನಿನ್ನ ಸ್ವಂತ ಹೆಂಡತಿಯೇ ನಿನಗೆ ಕೋಪರೇಟ್ ಮಾಡ್ತಾ ಇಲ್ಲ ಅಂದ್ರೆ ಪರಿಸ್ಥಿತಿ ಹೆಂಗಿರುತ್ತೆ? ಸ್ವಂತದವರೇ ನಮ್ಮನ್ನು ಮುಂದೆ ತಳ್ತಾ ಇಲ್ಲ ಅಂದ್ರೆ ನಮ್ಮ ಸ್ಥಿತಿ ಹೇಗಿರುತ್ತೆ? ಭಯಂಕರವಾದದ್ದು ದುಃಖ. ಸ್ವಂತದವರೇ ಕಲ್ಲೆಡ್ದು ಸಾಯಿಸ್ಬೇಕು ಅಂದುಕೊಂಡ್ರು. ಆದರೆ ಪ್ರಿಯ ದೇವ ಜನರೇ, ದಾವೀದನು ಅವ್ರಿಗೆ ವಿರುದ್ಧವಾಗಿ ಒಂದು ಮಾತು ಮಾತಾಡಿಲ್ಲ. ದಾವೀದ ಏನ್ ಮಾಡಿದ ಗೊತ್ತಾ? ದೇವರ ಸಮ್ಮುಖಕ್ಕೆ ಹೋಗಿ ವಿಚಾರಣೆ ಮಾಡ್ತಾನೆ. ಸ್ವಾಮಿ, ನಾನು ಏನ್ ಮಾಡ್ಬೇಕು? ಸ್ವಾಮಿ, ನಾನು ಎಲ್ಲಿಗೆ ಹೋಗ್ಬೇಕು ಎಂಬುದಾಗಿ ದಾವೀದನು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದಾಗ, ಅಲ್ಲಿ ನಾವು ಸತ್ಯವೇದದಲ್ಲಿ ನೋಡ್ತೀವಿ, ದಾವೀದನು ಯಾರ ಹತ್ರ ವಿಚಾರಣೆ ಮಾಡ್ದ? ಯಾರನ್ನತ್ತ ಹೇಳ್ಬೇಕು? ಯಾರ ಹತ್ರ ವಿಚಾರಣೆ ಮಾಡ್ದ? ಯೆಹೋವನ ಹತ್ರ. ನಿಮ್ಮ ಪಕ್ಕದಲ್ಲಿರುವವ್ರಿಗೆ ಹೇಳ್ರಿ, ಯೆಹೋವನ ಹತ್ತಿರ. ದಾವೀದನು ವಿಚಾರಣೆ ಮಾಡಿದ್ದು 600 ಜನ ಹತ್ರ ಕಮಿಟಿ ಮೀಟಿಂಗ್ ಹಾಕಿಲ್ಲ. ನೀನು ಈ ಕಡೆ ದಿಕ್ಕಿಗೆ 200 ಜನ ಹೋಗ್ರಿ, ಈ ಕಡೆ ದಿಕ್ಕಿಗೆ 200 ಜನ ಹೋಗ್ರಿ, ನಾವು ಈ ದಿಕ್ಕಿಗೆ ಹೋಗ್ತೀವಿ ಅಂತ ಹೇಳಿ ದಾವೀದು ಸ್ವಂತ ಪ್ರಯತ್ನಗಳು ಮಾಡಿಲ್ಲ. ಇಲ್ಲಾಂದ್ರೆ ದಾವೀದನ ಅಸ್ತ್ರಗಳು ಉಪಯೋಗಿಸಿ ಆತನ ಏನೇನೋ ಪ್ಲಾನ್ಗಳು ಹಾಕಿಲ್ಲ. ಆತನ ಸಮಸ್ಯೆ ಬಂದ ತಕ್ಷಣ, ಅಲ್ಲಿ ಹೆಂಡತಿ ಮಕ್ಕಳನ್ನು ಹಿಡಿದುಕೊಂಡು ಹೋಗಿದ್ದಾರೆ ಎಂಬ ವಿಷಯ ಗೊತ್ತಾದ ತಕ್ಷಣ ದಾವೀದು ಮಾಡಿದಂತ ಒಳ್ಳೆ ಕೆಲಸ ಏನು ಗೊತ್ತಾ? ಯೆಹೋವನ ಸಮ್ಮುಖಕ್ಕೆ ಬಂದು ದಾವೀದನು ವಿಚಾರಣೆ ಮಾಡಿದನು ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ಸಮಸ್ಯೆಗಳು ಬಂದಾಗ, ನಮ್ಮ ದುಃಖ, ನಮ್ಮ ವೇದನೆ ಉಂಟಾದಾಗ ಪ್ರಿಯರೇ, ಮನುಷ್ಯರ ಸಹಾಯಕ್ಕೆ ನಾವು ಹೋದಾಗ ನಷ್ಟಗಳು ಉಂಟಾಗಬಹುದು, ಮನುಷ್ಯರ ಸಹಾಯಕ್ಕೆ ಹೋದಾಗ ಅವಮಾನ ಉಂಟಾಗಬಹುದು, ಮನುಷ್ಯರ ಸಹಾಯಕ್ಕೆ ಹೋದ್ರೆ ನಮಗೆ ಸಹಾಯ ಸಿಗದ ಸ್ಥಿತಿಯಲ್ಲಿ ಇರಬಹುದು. ಒಂದು ವೇಳೆ ಮನುಷ್ಯರ ಸಹಾಯಕ್ಕೆ ಹೋದ್ರೆ ಅವರ ಮನೆ ಡೋರನ್ನು ಕ್ಲೋಸ್ ಮಾಡ್ಬೋದು. ಆದರೆ ದೇವರ ಸಹಾಯಕ್ಕೆ ನಾವು ಹೋಗುವಾಗ ಊಹಿಸಲಾರದಂಥ ಕಾರ್ಯಗಳು ಆತನು ಮಾಡಿ, ಊಹಿಸಲಾರದಂಥ ಬಾಗಿಲು ನಮಗಾಗಿ ತೆರೆಯುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ಮಾಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ಆತನು ವಿಚಾರಣೆ ಮಾಡ್ತಾನೆ. ಈಸ್ ಎಂಕ್ವೈರಿಂಗ್ ವಿತ್ ಗಾಡ್. ಆತನ ದೇವರ ಸಮ್ಮುಖದಲ್ಲಿ ಆತನು ವಿಚಾರಣೆ ಮಾಡ್ತಾ ಇದ್ದಾನೆ. ಮನುಷ್ಯರ ಸಂಗಡ ಹೋಗ್ತಾ ಇಲ್ಲ. ಯಾಕೆಂದ್ರೆ ದಾವೀದನಿಗೆ ಚೆನ್ನಾಗಿ ಗೊತ್ತಿತ್ತು, ನನ್ನ ದೇವರು ನನಗೆ ಸಹಾಯಕನೆಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಾವು ಅನೇಕ ಬಾರಿ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಏನಾಗ್ತೀವಿ ಗೊತ್ತಾ? ದೇವರು ನನ್ನ ಕೈ ಬಿಟ್ಟನ, ದೇವರು ನನ್ನ ಬಿಟ್ಟನ. ನೋಡ್ರಿ ಪ್ರಿಯರೇ, ದೇವರು ನಮ್ಮನ್ನು ಯಾವತ್ತೂ ಬಿಡಲ್ಲ, ನಾವೇ ದೇವರನ್ನ ಬಿಡ್ತೀವಿ. ಹಲ್ಲೆಲೂಯಾ. ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಏಸಪ್ಪ ನೀನಿದ್ರೆ ಮಾಡಪ್ಪ, ನೀನಿದ್ರೆ ಮಾಡಲ್ಲ, ದೇವ್ರ ಐದನ. ನಮ್ಮ ಚರ್ಚಲ್ಲಿ ಹೇಳ್ತಿರದೆ ಇದೊಂದು, ಇವತ್ತು ಕೂಡ ಸಾಕ್ಷಿ ಕೇಳಿದೇನಂದ್ರೆ, ದೇವ್ರೆ ನೀನಿದ್ರೆ ಇದು ಮಾಡ್ಬಿಟ್ಟು, ದೇವ್ರೆ ನೀನಿದ್ರೆ ಇದು ಆಗ್ಬೇಕು, ದೇವ್ರೆ ಇದ್ರೆ ಏನು, ದೇವ್ರ ಐದನ ಆಲ್ರೆಡಿ, ಮತ್ತೆ ಇನ್ನೇನು ಪರೀಕ್ಷೆ ಮಾಡೋದು? ಹಲ್ಲೆಲೂಯಾ. ಮತ್ತೆ ಪರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ದೇವ್ರನ್ನ. ಈಸ್ ಆಲ್ರೆಡಿ ದೇರ್. ಆತನ ಇದ್ದಾನೆ. ಅದಕ್ಕೆ ನಾವಿಲ್ಲಿದ್ದೀವಿ.
ಹಲ್ಲೆಲೂಯ. ಪ್ರಿಯ ದೇವ ಜನರೇ, ಆತನು ವಿಚಾರಣೆ ಮಾಡಿದ್ದು ಮನುಷ್ಯರ ಹತ್ರ ಅಲ್ಲ. ಇವತ್ತು ನೀನು ಯಾವ ಸಮಸ್ಯೆಯಲ್ಲಿ ಒಂದು ವೇಳೆ ಇದೆಯೋ ನನಗೆ ಗೊತ್ತಿಲ್ಲ, ನಮ್ಮ ವಿಚಾರಣೆ ದೇವರ ಹತ್ರ ಆಗಿರಬೇಕು. ನಮ್ಮ ಸಮಸ್ಯೆಗಳು ಆತನ ಹತ್ರ ಹೇಳಬೇಕು, ನಮ್ಮ ಕಣ್ಣೀರು ಆತನ ಹತ್ರ ಹೇಳಬೇಕು. ಆತನೇ ನಮ್ಮ ಕಣ್ಣೀರನ್ನು ಒರೆಸುವ ದೇವರು, ಆತನೇ ನಮಗೆ ದ್ವಾರಗಳನ್ನು ತೆರೆಯುವಂಥ ದೇವರಾಗಿದ್ದಾನೆ. ಪ್ರಿಯರೇ, ಇಲ್ಲಿ ನೋಡ್ತಾ ಇದ್ದೀವಿ, ದಾವೀದನ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಆತನ ಹೃದಯದಲ್ಲಿ ಬಹಳ ದುಃಖ ಇದೆ, ಆತನ ಹೃದಯದಲ್ಲಿ ಬಹಳ ವೇದನೆ ಇದೆ. ಆದರೂ ದಾವೀದನು ಪ್ರಾರ್ಥನೆ ಮಾಡ್ದ. ನೋಡ್ರಿ, ನಮಗೆ ಬಹಳ ಕಷ್ಟ ಬಂದಾಗ ನಮಗೆ ಪ್ರಾರ್ಥನೆ ನಡೆಸುವಿಕೆ ಬರಲ್ಲ, ಬಹಳ ದುಃಖ ಬಂದಾಗ ಪ್ರಾರ್ಥನೆ ಮಾಡಕ್ಕೆ ಹೋಗಲ್ಲ ನಾವು. ಆದ್ರೆ ದಾವೀದನು ಮಾಡುವಂಥ ಒಳ್ಳೆ ಕೆಲಸ, ಆತ ಈ ವೆಂಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆತನ ದೇವರ ಸಮ್ಮುಖಕ್ಕೆ ಹೋದ, ಯಾರನ್ನ ಕೇಳಿಲ್ಲ, ಏಫೋದನ್ನ ಹಾಕ್ಕೊಂಡ ಹೋಗಿ ದಾವೀದನ ದೇವರ ಸಮ್ಮುಖದಲ್ಲಿ ಕೂತು ಪ್ರಾರ್ಥನೆ, ದೇವರೇ ನಾನು ಏನ್ ಮಾಡ್ಬೇಕು, ದೇವರೇ ನಾನು ಯಾರ ಸಹಾಯ ಕೇಳಬೇಕು, ದೇವರೇ ನಾನು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದಾಗ ದೇವರು ಹೇಳ್ತಿದ್ದಾನೆ ಗೊತ್ತಾ, ದಾವೀದನೇ ನೀನು ಹೋಗು, ನಾನು ಸೈನ್ಯವನ್ನು ಕೊಡ್ತೀನಿ. ಏನಂತಿದ್ದಾನೆ? ಯು ಕ್ಯಾನ್ ಗೋ, ನೀನು ಹೋಗು, ನೀನು ಹೋಗು ಅಂದಾಗ ದಾವೀದನು, ನೀನು ನಾನು ಒಂದು ವೇಳೆ ಅಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ, ಸ್ವಾಮಿ ಈ ಅಡವಿಯಲ್ಲಿ ಎಲ್ಲಿಗೆ ಹೋಗ್ಬೇಕು ಸ್ವಾಮಿ ನಾವು, ನನಗೆ ಗೂಗಲ್ ಮ್ಯಾಪ್ ಏನಾನಿದ್ರೆ ಕೊಡು, ಅಲ್ಲಿಗೆ ಹೋಗ್ತೀನಿ ಅವ್ರ ಹತ್ರ. ಹಲ್ಲೆಲೂಯಾ. ಮ್ಯಾಪ್ ಏನಾನಿದ್ರೆ ಸೆಂಡ್ ಮಾಡು ಸ್ವಾಮಿ, ನಾನು ಹೋಗ್ತೀನಿ. ಎಲ್ಲಿಗಂತ ಹೋಗ್ಬೇಕು ನಾನು, ಯಾರ ಮನೆಗಂತ ಹೋಗಿ ಕೇಳಬೇಕು? ಈ ಅಡವಿಯಲ್ಲಿ ಯಾರಿದ್ದಾರೆ, ಯಾರು ಹಿಡ್ಕೊಂಡು ಹೋಗಿದಾರೋ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ ಪಾಪ, ಯಾರು ಹಿಡ್ಕೊಂಡು ಹೋಗಾರೋ ಗೊತ್ತಿಲ್ಲ, ಯಾರು ಇವ್ರ ಮೇಲೆ ದಾಳಿ ಮಾಡಿರೋ ಗೊತ್ತಿಲ್ಲ. ಇವರ ಪರಿಸ್ಥಿತಿ ದೇರ್ ಇಸ್ ನೋ ವೇ, ಶೂನ್ಯವಾದಂಥ ಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಯಾವ ದಾರಿ ಇಲ್ಲದ ಸ್ಥಿತಿಯಲ್ಲಿದ್ದಾರೆ. ಯಾವ ಉತ್ತರಕ್ಕೆ ಹೋಗ್ಬೇಕಾ ದಕ್ಷಿಣಕ್ಕೆ ಹೋಗ್ಬೇಕಾ ಗೊತ್ತಿಲ್ಲ. ದೇವರಂದಿದ್ದಾನೆ ಹೋಗು ಅಂತ, ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ದಾವೀದನು ದೇವರ ಮಾತಿಗೆ ವಿಧೇಯನಾಗಿ ಆತನ ಹೆಜ್ಜೆಗಳಿಟ್ಟು ಪ್ರಾರಂಭ ಮಾಡಿದ ಆತನು. ಹಲ್ಲೆಲೂಯಾ. ಇವತ್ತು ನಮ್ಮ ಪರಿಸ್ಥಿತಿಯಲ್ಲಿ ಕೂಡ ಒಂದು ವೇಳೆ ಎಲ್ಲಿಗೆ ಹೋಗ್ಬೇಕೋ ಅರ್ಥ ಆಗ್ತಾ ಇಲ್ಲ, ಏನ್ ಮಾಡ್ಬೇಕೋ ಅರ್ಥ ಆಗ್ತಾ ಇಲ್ಲ. ಲಾರ್ಡ್, ದೇರ್ ಇಸ್ ನೋ ವೇ ಫಾರ್ ಮೀ, ನನಗೆ ಯಾವ ದಾರಿ ಇಲ್ಲ, ಏನ್ ಮಾಡ್ಬೇಕೋ ಅರ್ಥ ಆಗ್ತಾ ಇಲ್ಲ, ಎಲ್ಲ ದ್ವಾರಗಳು ನನಗೆ ಮುಚ್ಚಿ ಹೋದಂತ ಪರಿಸ್ಥಿತಿಯಲ್ಲಿ ಇದೀನಿ ಎಂಬುದಾಗಿ ಇವತ್ತು ಕೂತ್ಕೊಂಡಿದ್ದೇನು. ದೇವರು ನಿಮ್ಮನ್ನು ಧೈರ್ಯಪಡಿಸ್ತದನ್ನ ಪ್ರೇರೆ. ಹಲ್ಲೆಲೂಯಾ. ದಾರಿ ಇಲ್ಲದ ಸಂದರ್ಭದಲ್ಲಿ, ಶೂನ್ಯವಾದಂಥ ಸಂದರ್ಭದಲ್ಲಿ, ದಾರಿ ಕಾಣದ ಸಂದರ್ಭದಲ್ಲಿ ನನ್ನ ದೇವರು ದಾರಿ ತೋರಿಸುವಂಥ ದೇವರಾಗಿದ್ದಾನೆ ಪ್ರೇರೆ. ನನ್ನ ದೇವರು ದಾರಿ ನಿನಗಾಗಿ ಸಿದ್ಧ ಮಾಡುವಂತನಾಗಿದ್ದಾನೆ. ದೇವರು ದಾರಿ ತೋರಿಸ್ತಾನೆಂಬುದಾಗಿ ನಾವು ಮನೆಯಲ್ಲಿ ಕೂತ್ಕೋಬಾರ್ದು. ವಿ ನೀಡ್ ಟು ಟೇಕ್ ಎ ಸ್ಟೆಪ್ ಆಫ್ ಫೈತ್. ನಾವು ನಂಬಿಕೆ ಹೆಜ್ಜೆಯನ್ನು ಹಾಕಬೇಕು. ದಾವೀದನ ಎಲ್ಲಿಗೆ ಹೋಗ್ಬೇಕೋ ಗೊತ್ತಿಲ್ಲ, ಆದರೂ ದಾವೀದನ ಆತನ ಸೈನ್ಯವನ್ನು ಕರೆದುಕೊಂಡು ಆತನು ಹೋಗ್ತಾ ಇದ್ದಾನೆ, ಪ್ರಯಾಣ ಮಾಡ್ತಾ ಇದ್ದಾನೆ. ಅನೇಕ ಬಾರಿ ಜೀವನದಲ್ಲಿ ಇಂಥ ಒಂದು ಘಟನೆಯನ್ನು ನಾವು ಅನುಭವಿಸ್ತೀವಿ ಪ್ರೇರೆ. ಏನು ಸ್ವಾಮಿ ನನ್ನ ಪರಿಸ್ಥಿತಿ, ಸ್ವಾಮಿ ನನ್ನ ಸುತ್ತಲೂ ಎಲ್ಲ ದ್ವಾರಗಳು ಮುಚ್ಚಿ ಹೋದಂಥ ಪರಿಸ್ಥಿತಿ ಆಗಿದೆ. ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಸಭೆಗೆ ಬರ್ತಾ ಇದ್ದೀನಿ, ಕಾಣಿಕೆ ಕೊಡ್ತಾ ಇದ್ದೀನಿ, ಆದರೆ ಯಾವ ದ್ವಾರಗಳು ತೆರೆಯದ ಪರಿಸ್ಥಿತಿಯಲ್ಲಿದ್ದೀನಿ. ಸ್ವಾಮಿ ಏನ್ ಮಾಡ್ಬೇಕು? ಹಲ್ಲೆಲೂಯಾ. ಇಂಥ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನೀವು ಹಾದು ಹೋಗ್ತಾ ಇದ್ರೇನು ಪ್ರೇರೆ, ನನ್ನ ದೇವರು ಮರುಭೂಮಿಯಲ್ಲಿ ಆತನ ದ್ವಾರಗಳು ತೆರೆಯುವಂಥ ದೇವರು, ಆತನ ಕಾಡಿನಲ್ಲಿ ನಮಗಾಗಿ ದ್ವಾರಗಳನ್ನು ಸಿದ್ಧ ಮಾಡುವಂಥ ದೇವರು. ಹಲ್ಲೆಲೂಯಾ. ಆತನ ದ್ವಾರಗಳು ನಮಗಾಗಿ ಸಿದ್ಧ ಮಾಡಿದಾನೆ ಆಲ್ರೆಡಿ. ನಾವು ಅದನ್ನು ಸ್ವತಂತ್ರ ಮಾಡಿಕೊಳ್ಬೇಕು ಪ್ರೇರೆ. ನಾವು ನಂಬಿಕೆ ಹೆಜ್ಜೆಯನ್ನಿಟ್ಟು ಅದನ್ನು ಸ್ವತಂತ್ರ ಮಾಡಿಕೊಳ್ಬೇಕು. ಕೆಲವೊಂದ್ಸಲ ನನ್ನ ಭವಿಷ್ಯತ್ ಏನಾಗ್ತಿದೆ ಗೊತ್ತಿಲ್ಲ, ನನ್ನ ಜೀವನ ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಿಲ್ಲ, ನಾನು ಭಕ್ತಿ ಮಾಡ್ತದೆ ನನ್ನ ಪರಿಸ್ಥಿತಿಗಳನ್ನು ನಾನು ಎಲ್ಲಿ ತಲುಪುತ್ತೀನೋ ಗೊತ್ತಿಲ್ಲ. ಹಲ್ಲೆಲೂಯಾ. ಇವತ್ತು ದೇವರು ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ನೀನು ಹೋಗ್ತಾ ಇರುವ ಮಾರ್ಗ ಸರಿಯಾದ ಮಾರ್ಗ. ಹಲ್ಲೆಲೂಯಾ. ನೀನು ಹೋಗುತ್ತಿರುವಂಥ ಮಾರ್ಗ ಸರಿಯಾದ ಮಾರ್ಗ. ಅದೇ ನಂಬಿಕೆಯಿಂದ ಮುಂದೆ ಹೋಗು, ಅದೇ ವಿಶ್ವಾಸದಿಂದ ಮುಂದೆ ಹೋಗು, ಅದೇ ವಿಶ್ವಾಸದಿಂದ ದೇವರ ಸಮ್ಮುಖದಲ್ಲಿ ನೀನು ಕಂಡುಹಿಡಿ. ಮನುಷ್ಯರ ಕಡೆಗೆ ನೋಡಬೇಡ, ಮನುಷ್ಯರ ಸಹಾಯವನ್ನು ಕೇಳಬೇಡ, ಮನುಷ್ಯರ ಹತ್ರ ಯಾವುದೇ ವಿನ್ನಪಗಳನ್ನು ನೀನು ಕೇಳಬೇಡ. ದೇವರನ್ನು ಕೇಳುವಾಗ, ದೇವರ ವಿಚಾರಣೆ ಮಾಡುವಾಗ ಆತನ ಸರಿಯಾದ ಮಾರ್ಗವನ್ನು ಆತನ ನಮಗೆ ತೋರಿಸುವಂತನಾಗಿದೆ. ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ ದಾವೀದನಿಗೆ, ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ, ಹೋಗಂದಿದ್ದಾನೆ ದೇವರು. ನಾವಾಗಿದ್ರೆ ಕೇಳ್ತಿದ್ವಿ ದೇವ್ರನ್ನ, ದೇವ್ರೇ ನಾನು ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ, ಉತ್ತರಕ್ಕೆ ಹೋಗ್ಬೇಕಾ, ಪೂರ್ವಕ್ಕೆ ಹೋಗ್ಬೇಕಾ, ಆ ಜನರು ಯಾರು ಹಿಡ್ಕೊಂಡು ಹೋಗ್ಯಾರೋ ಗೊತ್ತಿಲ್ಲ, ನಮ್ಮ ಹೆಂಡತಿ ಮಕ್ಕಳನ್ನ ಸ್ವಾಮಿ ನೀನು ತೋರಿಸು ಎಂಬುದಾಗಿ ಒಂದು ವೇಳೆ ನಾವು ಕೇಳ್ತಾ ಇದ್ದೀವಿ. ದಾವೀದನಲ್ಲಿ ಬಹಳ ಉನ್ನತವಾದಂಥ ಕೆಲಸ, ಆ ಒಂದು ಕ್ಯಾರೆಕ್ಟರ್ ಏನು ಗೊತ್ತಾ, ಆತನು ಯಾವಾಗಲೂ ದೇವರು ಹೇಳಿದ ಪ್ರತಿ ಮಾತಿಗೆ ವಿಧೇಯತೆ ತೋರಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದನ ಜೀವನ ಬಹಳ ಮಾದರಿಯಾದಂಥ ಜೀವನ. ನಮಗೆ ಅಡವಿಯಲ್ಲಿ ಇವರು ಪ್ರಯಾಣ ಮಾಡಿ ಹೋಗ್ತಾ ಇದ್ರು ಪ್ರೇರೆ. ದಯವಿಟ್ಟು ಆ ವಚನ ಓದಮ್ಮ. 13ನೇ ವಚನ. ಆಗ ದಾವೀದನು ಅವನನ್ನು, ನೀನು 12ನೇ ವಚನ ಓದು. ಸಾರಿ. ಅಂಜೂರದ ಹಣ್ಣಿನ ಉಂಡೆಯನ್ನು 2 ದ್ರಾಕ್ಷಿ ಗೊಂಚಲುಗಳನ್ನು ಕೊಟ್ಟರು. 3 ದಿವಸ ಹಗಲಿರುಳು ಅನ್ನಪಾನವಿಲ್ಲದ್ದರಿಂದ ಬಹಳವಾಗಿ ಬಳಲಿ ಹೋಗಿದ್ದ ಇವನು ಅವುಗಳನ್ನು ತಿನ್ನುತ್ತಲೇ ಚೇತರಿಸಿಕೊಂಡನು. ಸಾಕು. ಇಲ್ಲಿ ದಾವೀದನನ್ನು ಅವರ ಸೈನ್ಯ ಪ್ರಯಾಣ ಮಾಡುವಾಗ ಇವ್ರಿಗೆ ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ. ಇವ್ರ ಹತ್ರ ಎಷ್ಟು ಜನ ಇರ್ತಾರೆ? ಗಟ್ಟಿಗೆ ಹೇಳ್ಬೇಕು, ಎಷ್ಟು ಜನ?
600 ಜನ. ಇವರು ಒಂದು ಸ್ಥಳಕ್ಕೆ ಬಂದ ಮೇಲೆ 200 ಜನ ಕೂತು ಬಿಡ್ತಾರೆ. ಅವ್ರಿಗೆ ಪ್ರಯಾಣ ಮಾಡ್ಲಿಕ್ಕೆ ಆಗಲ್ಲ. ಸರ್ ನೀವು ಹೋಗಿ ಬರ್ರಿ, ನಾವಿಲ್ಲೇ ಇರ್ತೀವಿ ಅಂತ ಹೇಳಿ 200 ಜನ ಒಂದು ಸ್ಥಳದಲ್ಲಿ ಕೂತ್ಕೊಬಿಡ್ತಾರೆ. ಇನ್ನು ಎಷ್ಟು ಜನ ಇರ್ತಾರೆ? ನೀವು ಚೆನ್ನಾಗಿ ಲೆಕ್ಕದಲ್ಲಿ ಬಹಳ ಪರ್ಫೆಕ್ಟ್ ಇದೆ. ಹಲ್ಲೆಲೂಯಾ, ದೇವ್ರಿಗೆ ಸ್ತೋತ್ರ. ಇನ್ನು 400 ಜನ ದಾವೀದನ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತಾ ಇದ್ದಾನೆ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದಾನೆ. ಇವತ್ತು ನಮ್ಮ ಪರಿಸ್ಥಿತಿ ಕೂಡ ಒಂದ್ ವೇಳೆ ಹಂಗೆ ಇದೆ. ಎಲ್ಲಿಗೆ ಹೋಗ್ತಾ ಇದೀವೋ ಗೊತ್ತಿಲ್ಲ, ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವೋ ಗೊತ್ತಿಲ್ಲ, ಹೋಗ್ತಾ ಇದೀವಿ. ಏನ್ ಮಾಡ್ಬೇಕೋ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದೀವಿ. ಒಂದ್ ವೇಳೆ ಅಂತ ಪರಿಸ್ಥಿತಿಯಲ್ಲಿ ಇರುವುದಾದ್ರೆ ಪ್ರೇರೆ, ದೇವರು ಒಂದು ದ್ವಾರವನ್ನು ನಿಮಗಾಗಿ ಸಿದ್ಧ ಮಾಡ್ಲಿಕ್ಕಿದ್ದಾನೆ. ಈಸ್ ಓಪನಿಂಗ್ ಎ ನ್ಯೂ ಡೋರ್ ಫಾರ್ ಅಸ್. ಅದನ್ನೊಂದು ದ್ವಾರವನ್ನು ಸಿದ್ಧ ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ವಿಚಾರಣೆ ಅನ್ನೋದು ಬಹಳ ಪ್ರಾಮುಖ್ಯ. ದೇವರ ಸಮ್ಮುಖದಲ್ಲಿ ದೇವರನ್ನ ಕೇಳೋದು ಬಹಳ ಪ್ರಾಮುಖ್ಯ. ಮೊದಲನೇದಾಗಿ ನಾವು ನೋಡಿದ್ವಿ, ಅಲ್ಲಿ ಬಲಹೀನರ ಮೇಲೆ ದಾಳಿ ಮಾಡ್ದ. ಎರಡನೇದಾಗಿ ದಾವೀದನು ಮಾಡ್ತಾ ಇದ್ದಾನೆ ದೇವರ ಸಮ್ಮುಖದಲ್ಲಿ ಈಸ್ ಎಂಕ್ವೈರಿ ವಿತ್ ಗಾಡ್. ಆತನ ದೇವರ ಸಮ್ಮುಖದಲ್ಲಿ ವಿಚಾರಣೆ ಮಾಡ್ತಾನೆ, ಸ್ವಾಮಿ ನಾನು ಏನು ಮಾಡಬೇಕು. ಇವತ್ತು ನಾವು ಕೂಡ ನಮ್ಮ ಜೀವನದ ಬಗ್ಗೆ ದೇವರ ಸಮ್ಮುಖದಲ್ಲಿ ವಿಚಾರಣೆ ಮಾಡಬೇಕು. ನಾವು ರೈಲ್ವೆ ಸ್ಟೇಷನ್ಗಳಲ್ಲಿ ನೋಡ್ತೀವಲ್ಲ, ನಮಗೆ ಎಲ್ಲಿಗೆ ಹೋಗ್ಬೇಕೋ ಗೊತ್ತಿಲ್ಲದ ಆ ಸಂದರ್ಭದಲ್ಲಿ ಏನಿರುತ್ತೆ, ಅಲ್ಲಿ ವಿಚಾರಣೆ ಕೊಠಡಿ ಇರುತ್ತೆ. ಅಲ್ಲಿ ಕೇಳಬೇಕು, ಎಲ್ಲಿಗೆ ಹೋಗ್ಬೇಕು ಸ್ವಾಮಿ, ನಾನು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಯಾವ ಪ್ಲಾಟ್ಫಾರ್ಮ್ಗೆ ಹೋಗ್ಬೇಕು ಅಲ್ಲಿ ಕೇಳಿದ್ರೆ ಕರೆಕ್ಟಾಗಿ ಹೇಳ್ತಾರೆ. ನಾವು ಕೂಲಿಯವನ್ನ ಅಲ್ಲಿ ಪ್ಲಾಟ್ಫಾರ್ಮ್ ಟೀ ಮಾರೋನ್ನ ಕೇಳಿದ್ರೆ ಕೆಲವೊಂದ್ಸರಿ ಹೆಚ್ಚು ಕಡಿಮೆ ಹೇಳ್ತಾರೆ. ಅವರು ಜನರನ್ನ ಕೇಳುವಾಗ ಹೆಚ್ಚು ಕಡಿಮೆ ವಿಚಾರಣೆ ಮಾಡುವ ಜಾಗದಲ್ಲಿ ನಾವು ವಿಚಾರಣೆ ಮಾಡಬೇಕು. ಯಾಕೆ? ಅವರಿಗೆಲ್ಲ ಸಮಾಚಾರ ಗೊತ್ತಿರುತ್ತೆ. ಅದಕ್ಕೆ ಅದೇ ರೀತಿಯಾಗಿ ನಾವು ಕೂಡ ದೇವರ ಸಮ್ಮುಖದಲ್ಲಿ ವಿಚಾರಣೆ ಮಾಡಬೇಕು ಪ್ರೇರೆ. ಹಲ್ಲೆಲೂಯಾ. ಒಬ್ಬ ಸೇವಕರು ಇದೇ ರೀತಿಯಾಗಿ ರಷ್ಯಾ ದೇಶದಲ್ಲಿ ಒಬ್ಬ ಸೇವಕರಿಗೆ ದೇವರು ದರ್ಶನ ಕೊಟ್ಟ, ದೇವರು ಭಾರ ಕೊಟ್ಟ. ದೇವರು ಭಾರತ ದೇಶಕ್ಕೆ ಬಂದು ಸೇವೆ ಮಾಡಬೇಕೆಂಬುದಾಗಿ, ಆತನು ಭಾರತ ದೇಶಕ್ಕೆ ಬಂದು ಸೇವೆ ಮಾಡಬೇಕೆಂಬುದಾಗಿ ಆತನಿಗೆ ದೇವರು ದರ್ಶನ ಕೊಟ್ಟ ಮೇಲೆ ಆತನ ಬಹಳ ಪ್ರಾರ್ಥನೆ ಮಾಡ್ತಾನೆ, ದೇವರಲ್ಲಿ ಕಂಡು ಹಿಡ್ಕೊಳ್ತಾನೆ. ದೇವರೇ, ಇದು ನಿಜವಾದ ನಿನ್ನ ಚಿತ್ತವಾದರೆ ನನ್ನನ್ನು ನಡೆಸು ಅಂತ ಹೇಳಿ ಆತನು ಬಹಳ ದೇವರ ಸಮ್ಮುಖದಲ್ಲಿ ವಿಚಾರಣೆ ಮಾಡ್ತಾನೆ. ಆತನಿನ್ನೂ ಮದುವೆ ಆಗಿರಲ್ಲ ಆಗ. ಅದೇ ರೀತಿಯಾಗಿ ದೇವರನ್ನ ವಿಚಾರಣೆ ಮಾಡಿ, ಸ್ವಾಮಿ ನನಗೆ ಒಂದು ವೇಳೆ ಇದು ದೇವರ ಚಿತ್ತವಾದರೆ ನಾನು ಮಾಡಿಕೊಳ್ಳುವಂಥ ಹೆಂಡತಿ ಕೂಡ ಇದೇ ದರ್ಶನ ಇರಬೇಕು ಸ್ವಾಮಿ ಅಂತೇಳಿ ದೇವರ ಸೇವಕರು ಆತನ ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಸ್ವಲ್ಪ ದಿನಗಳಲ್ಲಿ ಆತನ ಮದುವೆ ಆಗುತ್ತೆ. ಈತನಿಗೆ ಯಾವ ದರ್ಶನ ಇರುತ್ತೋ ಅದೇ ದರ್ಶನ ಅವರ ಹೆಂಡತಿಗೆ ಇರುತ್ತೆ ಪ್ರೇರೆ. ಅವರಿಬ್ಬರು ಮತ್ತೆ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಿಜವಾಗ್ಲೂ ಭಾರತ ದೇಶಕ್ಕೆ ಹೋಗ್ಬೇಕಂದ್ರೆ ನಮಗೆ ಮತ್ತೆ ಒಂದು ಸಾರಿ ನನಗೆ ಕನ್ಫರ್ಮ್ ಮಾಡಂತ ಹೇಳಿದಾಗ ಆ ದೇವರು ಅವರಿಗೆ ತಿಳಿಪಡಿಸ್ತಾನೆ, ಹೌದು ನೀವು ಭಾರತ ದೇಶಕ್ಕೆ ಹೋಗ್ಬೇಕೆಂಬುದಾಗಿ ದೇವರು ಸ್ಪಷ್ಟಪಡಿಸಿದ ಮೇಲೆ ಪ್ರೇರೆ, ರಷ್ಯಾ ದೇಶ ಅವ್ರದ್ದು. ಯಾವ ದೇಶ? ರಷ್ಯಾ ದೇಶದಲ್ಲಿ ಇರುವಂಥ ಯೌವನಸ್ಥರು ಅವರು ಭಾರತ ದೇಶಕ್ಕೆ ಬರಬೇಕು. ಭಾರತ ದೇಶಕ್ಕೆ ಬರಬೇಕಂದ್ರೆ ಆಗಿನ ಕಾಲದಲ್ಲಿ ಫ್ಲೈಟಲ್ಲಿ ಬರಬೇಕು, ಇಲ್ಲಾಂದ್ರೆ ಶಿಪ್ಪಲ್ಲಿ ಬರಬೇಕು ಅಷ್ಟೇ. ಆದರೆ ಅವರು ಬಹಳ ಬಡವರು ಅಂದ್ರೆ ಬಡವರು. ಅವ್ರ ಹತ್ರ ಏನು ದುಡ್ಡಿಲ್ಲ. ಒಂದು ವೇಳೆ ನಾವು ಆ ಪರಿಸ್ಥಿತಿಲಿದ್ರೆ ನಾವೇನು ಮಾಡ್ತಿದ್ವಿ, ದುಡ್ಡು ಬರೋ ತನಕ ನಾವು ಎದುರು ನೋಡ್ತಿದ್ವಿ. ಫ್ಲೈಟ್ಗಾದ್ರು ಶಿಪ್ಗಾದ್ರು ಅವ್ರು ಏನು ಮಾಡಿದ್ರು ಗೊತ್ತಾ, ಇಬ್ಬರು ಗಂಡ ಹೆಂಡತಿ ಹೊಸದಾಗಿ ಮದುವೆ ಆಗಿತ್ತು, 2 ತಿಂಗಳಾದ್ಮೇಲೆ ಅವ್ರೇನು ಮಾಡಿದ್ರು ಗೊತ್ತಾ, ಅವ್ರ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಅವ್ರೇನು ಮಾಡಿದ್ರು ಅಂದರೆ ಭಾರತ ದೇಶಕ್ಕೆ ನಡ್ಕೊಂಡು ಪ್ರಯಾಣ ಮಾಡಿದ್ರಂತೆ. ಹಲ್ಲೆಲೂಯಾ. ನಡ್ಕೊಂಡು ಪ್ರಯಾಣ ಮಾಡಿದ್ರಂತೆ. ಎಷ್ಟು ದಿನ ಬಂದ್ರೆ ಗೊತ್ತಾ, ಅವರು 3 ವರ್ಷಗಳ ಕಾಲ ಭಾರತ ದೇಶಕ್ಕೆ ನಡ್ಕೊಂಡು ಪ್ರಯಾಣ ಮಾಡಿ ಬಂದ್ರಂತೆ. ಎಷ್ಟು ವರ್ಷ? 3 ವರ್ಷಗಳ ಕಾಲ. ಸೌತ್ ಇಂಡಿಯಾ, ದಕ್ಷಿಣ ಜನಗಾಮ್ ಅಂತ ಒಂದು ಊರಿದೆ. ಆ ಊರಲ್ಲಿ ಆತನ ಸಭೆಗೆ ಕಟ್ಟಲ್ಪಟ್ಟಿದೆ ಉಂಡ್ರುಪು ಬ್ಯಾಪ್ಟಿಸ್ಟ್ ಚರ್ಚ್ ಎಂಬುದಾಗಿ. ಆತನ ಹೆಸರು ಯಾರು ಗೊತ್ತಾ? ಆತನ ಸೇವಕನ ಹೆಸರು ಏನಂದ್ರೆ ಉಂಡ್ರುಪು ಎಂಬುದಾಗಿ. ಆ ವ್ಯಕ್ತಿ ಕಾರಣಗಳು ಹೇಳಿಲ್ಲ, ಸ್ವಾಮಿ ನನಗೆ ಬೈಕ್ ಇದ್ರೆ ಹೋಗ್ತೀನಿ, ಸ್ವಾಮಿ ನನಗೆ ಫ್ಲೈಟ್ ಇದ್ರೆ ಹೋಗ್ತೀನಿ, ಸ್ವಾಮಿ ಶಿಪ್ ಇದ್ರೆ ಹೋಗ್ತೀನಿ ಎಂಬುದಾಗಿ ಕಾರಣಗಳು ಹೇಳಿಲ್ಲ. ದೇವರ ದರ್ಶನ ಬಂತು, ದೇವರ ಸಮ್ಮುಖದಲ್ಲಿ ವಿಚಾರಣೆ ದೇವರು ಸರಿ ಎಂಬುದಾಗಿ ತಿಳಿದುಕೊಂಡ ತಕ್ಷಣ ಆತನು ಹೆಂಡತಿ ಗಂಡ ನಡ್ಕೊಂಡು ಪ್ರಯಾಣ ಮಾಡಿದ್ರಂತೆ 3 ವರ್ಷಗಳ ಕಾಲ. ಎಷ್ಟು ವರ್ಷ? 3 ವರ್ಷಗಳ ಕಾಲ ಅವರು ನಡ್ಕೊಂಡು ಬಂದ್ರಂತೆ ಪ್ರೇರೆ. ಅಂಥವ್ರ ತ್ಯಾಗ ಇವತ್ತು ನಾವು ದೇವರ ಸಮ್ಮುಖದಲ್ಲಿದ್ದೀವಿ. ಅಂಥವ್ರ ಕಣ್ಣೀರು ಇವತ್ತು ದೇವರನ್ನ ನಾವು ಆರಾಧನೆ ಮಾಡ್ತೀವಿ. ಕೆಲವೊಂದು ಸಾರಿ ನಾವು ಸಭೆಗೆ ಬರ್ಬೇಕಂದ್ರೆ, ಪಾಸ್ಟರ್ ದೂರ ಆಗುತ್ತೆ ಪಾಸ್ಟರ್. ಬೇರೆ ನೀವು ನಡ್ಕೊಂಡು ಬಂದ್ರೇನೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ. ನಾನು ಸಿಂಧನೂರಿಗೆ ಪ್ರಾರಂಭ ಬಂದಾಗ ಪಾಸ್ಟರ್ಗೆ ಗೊತ್ತು, ಭಾಳ ದೂರ AK ಗೋಪಾಲ್ ನಗರ್ PWD ಕ್ಯಾಂಪಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ತಿದ್ದೆ. ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಅಲ್ಲಿ ಟ್ಯೂಷನ್ ಹೇಳೋದು ಬರೋದು ಅಷ್ಟೇ. ಹಲ್ಲೆಲೂಯಾ. ಪ್ರೇರೆ, ಯಾವಾಗ ದೇವರು ನಮ್ಮನ್ನು ಆ ಶ್ರಮ ಪಡುವುದು ದೇವರು ನಮ್ಮನ್ನು ನೋಡ್ತಾನೋ, ದೇವರು ಅವಾಗ ಆಶೀರ್ವಾದ ಮಾಡ್ತಾನೆ. ಕಂಪ್ಲೇಂಟ್ ಹೇಳ್ಕಂತ ಮನೇಲಿ ಕೂಡಬಾರ್ದು. ನನಗೆ ಅದಿದ್ರೆ ಹೋಗ್ತಿದ್ದೆ, ಇದಿದ್ರೆ ಮಾಡ್ತಿದ್ದೆ, ಅದಿದೆ. ನಿನ್ನ ಹತ್ರ ಏನಿದೋ ಅದನ್ನ ತಗೊಂಡು ಉಪಯೋಗಿಸು, ನಿನ್ನ ಹತ್ರ ಏನಿದೆ ಅದರಿಂದ ಸೇವೆ ಮಾಡು. ದೇವರು ಅದನ್ನು ಆಶೀರ್ವಾದ ಮಾಡ್ತಾನೆ.
ಅಲ್ಲೆಲೂಯ. ನೋಡ್ರಿ, ಆ ರಷ್ಯಾ ದೇಶದ ಸೇವಕನು ಇಲ್ಲಿ ಬಂದ ಮೇಲೆ 3,000 ಜನಕ್ಕೆ ದೀಕ್ಷಾ ಸ್ನಾನ ಕೊಟ್ಟಿದ್ದಾನಂತೆ. ಅಲ್ಲೆಲೂಯ. ನೋಡ್ರಿ, ಅಂಥವರ ಈ ಒಂದು ಘಟನೆ ನಾನು ಬೈಬಲ್ ಕಾಲೇಜಲ್ಲಿ ಓದುವಾಗ ನಮ್ಮ ಸಾರ್ ಅವರು ಹೇಳಿದ್ರು. ಆ ಒಂದು ಸಂಗತಿ ಹೇಳಿದಾಗ ನಿಜವಾಗ್ಲೂ ಆ ದಿನ ಎಲ್ಲ ಹೃದಯ ಎಲ್ಲ ಒಂಥರ ಹಿಂಡಿದಂಗೆ ಆಯ್ತು ನನಗೆ. ಸ್ವಾಮಿ, ಎಷ್ಟು ಪ್ರಯಾಸ ಪಟ್ಟಿರ್ಬೋದು ಅವರು. 3 ವರ್ಷ ಅಂದರೆ ಸುಮ್ಮನೆ ನಾವು ಬಾಯಿ ಮಾತಿಂದ ಹೇಳ್ತೀವಿ. ಒಂದು ವೇಳೆ ಇಲ್ಲಿಂದ ನಾವು PWD ಕ್ಯಾಂಪ್ ನಡ್ಕೊಂಡು ಹೋಗ್ಲಿಕ್ಕೇ ಎಷ್ಟೋ ನಮಗೆ ಭಾರ ಅನಿಸುತ್ತೆ. ಯಾವ ರೀತಿ ಬಂದಿರ್ಬೋದು. ಅವರ ದರ್ಶನ ಅವರು ಹಿಂದೆ ಹೋಗುವಂತೆ ಮಾಡಿಲ್ಲ ಪ್ರಿಯರೇ. ದೇವರು ಅವ್ರನ್ನ ನಡೆಸಿದ ವಿಧಾನ ಅವ್ರನ್ನ ಹಿಂದೆ ಹೋಗ್ಲಿಕ್ಕೆ ಮಾಡಿಲ್ಲ. ಹಲ್ಲೆಲೂಯಾ. ಪ್ರಿಯರೇ, ದೇವರ ಹತ್ರ ವಿಚಾರಣೆ ಮಾಡಿ ದೇವರ ಹತ್ರ ನಾವು ತಿಳ್ಕೊಳ್ಳುವಾಗ ನಾವು ಯಾವಾಗಲೂ ಹಿಂದೆ ಹೋಗ್ಲಿಕ್ಕೆ ಅಸಂಭವ. ಇಟ್ ಇಸ್ ಇಂಪಾಸಿಬಲ್ ಟು ಗೋ ಬ್ಯಾಕ್ವರ್ಡ್. ಹಲ್ಲೆಲೂಯಾ. ಅವರು ದೇವರ ಸಮ್ಮುಖದಲ್ಲಿ ದಾವೀದನು ವಿಚಾರಣೆ ಮಾಡುವಾಗ ದೇವರು ಏನು ಮಾಡಿದನು ಗೊತ್ತಾ? ಅವರು ಪ್ರಯಾಣ ಮಾಡಿ ಹೋಗುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಬಿದ್ದಿರ್ತಾನೆ, ಅಡವಿಯಲ್ಲಿ ಒಬ್ಬ ವ್ಯಕ್ತಿ ಬಿದ್ದಿರ್ತಾನೆ. ಆ ವ್ಯಕ್ತಿಯನ್ನು ನೋಡಿ ದಾವೀದನ ಸೈನ್ಯವನ್ನು ನೋಡಿ ಕರ್ಕೊಂಡ್ಬರ್ತಾರೆ ದಾವೀದನ ಹತ್ರ. ನೀನು ಯಾರು ಇಲ್ಲಿ ಬಿದ್ದಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಹೇಳ್ತಾನೆ, ಸರ್, ನಾನು ಐಗುಪ್ತ ದೇಶದವನು ನಾನು. ಆದರೆ ಈ ಅಮಾಲಿಕರ ಕೈಯಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ನಾನು ಚಿಕ್ಲೋಗ್ ಬಂದಿದ್ದೆ. ನಾವು ಚಿಕ್ಲೋಗ್ನ ಸುಟ್ಟಿದ್ದು ನಾವೇ. ಹೆಣ್ಮಕ್ಳನ್ನು ತೆಗೆದುಕೊಂಡು ಹೋದ್ರು. ಆದರೆ ನಾನು ಅಸ್ವಸ್ಥನ ಆಗಿರೋದ್ರಿಂದ ನನ್ನ ದಣಿ ನನ್ನನ್ನು ಇಲ್ಲಿ ಬಿಸಾಕಿ ಹೋಗಿದ್ದಾನೆ ಸಾರ್ ಅಂತ ಹೇಳಿದಾಗ ಅವನಿಗೆ ಊಟ ಕೊಟ್ಟು ದಾವೀದನಂತಾನೆ, ನೀನು ಅವರಿರುವ ಸ್ಥಳ ತೋರಿಸ್ತೀಯಾ ಅಂತ ಹೇಳಿದಾಗ ಅವನಂತ, ನೀನು ನನ್ನನ್ನು ಏನು ಮಾಡದೆ ಇದ್ರೆ ನಾನು ತೋರಿಸ್ತೀನಿ ಅಂತ ಹೇಳಿದಾಗ ದಾವೀದನ ಆ ವ್ಯಕ್ತಿಯನ್ನು ಕರ್ಕೊಂಡು ಅವ್ರು ಎಲ್ಲಿದ್ದಾರೋ ಆ ಪ್ರಾಂತಕ್ಕೆ ಆ ವ್ಯಕ್ತಿಯನ್ನು ದೇವರು ನಡೆಸುವಂಥ ವ್ಯಕ್ತಿ ಆಗಿದ್ದಾನೆ ಪ್ರೇರೆ. ಹಲ್ಲೆಲೂಯ. ನೋಡ್ರಿ, ದೇವರು ನಮಗಾಗಿ ಒಬ್ಬ ವ್ಯಕ್ತಿಯಲ್ಲಿ ಸಿದ್ಧ ಮಾಡಿದ್ದಾನೆ. ದೇವರು ದಾವೀದನಿಗಾಗಿ ಒಬ್ಬ ವ್ಯಕ್ತಿಯನ್ನು ಸಿದ್ಧ ಮಾಡಿದ್ದಾನೆ. ಯಾಕೆ? ಅಲ್ಲಿ ದಾರಿ ತೋರಿಸೋರು ಬೇರೆ ಯಾರು ಇಲ್ಲ. ದಾವೀದನಿಗೆ ದಾರಿ ತೋರಿಸುವ ವ್ಯಕ್ತಿ ಅವನೊಬ್ಬನೇ. ಅದೇ ರೀತಿಯಾಗಿ ನಾವು ಹೋಗುವ ಪ್ರಯಾಣಗಳಲ್ಲಿ ದೇವರು ನಮಗಾಗಿ ಒಬ್ಬ ವ್ಯಕ್ತಿಯನ್ನು ದೇವರು ಇಟ್ಟಿರ್ತಾನೆ. ನಮಗಾಗಿ ಒಂದು ಬಾಗಿಲನ್ನು ದೇವರು ತೆರೆದಿರ್ತಾನೆ. ನಾವು ಅಲ್ಲಿವರೆಗೂ ಹೋಗ್ಬೇಕು ನಂಬಿಕೆಯಿಂದ. ಅಲ್ಲಿವರೆಗೂ ನಾವು ಪ್ರಯಾಣ ಮಾಡಬೇಕು. ನಾವೇನು ಮಾಡ್ತೀವಿ? ಮಧ್ಯದಲ್ಲೇ ನಿಂತು ಹೋಗ್ತೀವಿ. ಆ ದ್ವಾರದವರೆಗೂ ನಾವು ಪ್ರಯಾಣ ಮಾಡಬೇಕು. ಆ ದ್ವಾರದವರೆಗೂ ವಿಶ್ವಾಸದ ಯಾತ್ರೆಯಲ್ಲಿ ನಾವು ಮುಂದೆ ಹೋಗ್ಬೇಕು ಪ್ರಿಯರೇ. ಹಲ್ಲೆಲೂಯ. ಆ ವ್ಯಕ್ತಿಯನ್ನು ದೇವರು ದಾವೀದನಿಗೋಸ್ಕರ ದೇವರಲ್ಲಿ ಇಟ್ಟಿದ್ದಾನೆ. ಆ ವ್ಯಕ್ತಿಯನ್ನು ದೇವರು ದಾವೀದನಿಗೋಸ್ಕರ ಇಟ್ಟಿದ್ದಾನೆ. ನನ್ನ ಮಗನು ಬರ್ತಾನೆ ದಾವೀದನು, ಅವನಿಗೆ ನೀನು ದಾರಿ ತೋರಿಸುವ ವ್ಯಕ್ತಿ ನೀನು ಆಗ್ಬೇಕು ಎಂಬುದಾಗಿ ಆ ವ್ಯಕ್ತಿಯಲ್ಲಿ ಇಟ್ಟಾಗ ದಾವೀದನಿಗೆ ಆತನ ಸೈನ್ಯಕ್ಕೆ ಬಹಳ ಸಂತೋಷವಾಗುತ್ತೆ ಬೇರೆ. ಯಾಕೆಂದ್ರೆ ಅಡವಿಯಲ್ಲಿ ದಾರಿ ತೋರಿಸುವ ವ್ಯಕ್ತಿ ಅಂದ್ರೆ ಇಟ್ಸ್ ನಾಟ್ ಈಸಿ. ಅದು ಅವ್ರ ಮನುಷ್ಯನೇ, ಅವರು ಅಮಾಲಿಕೆಯರ ಕೈಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿನೇ ಅಲ್ಲಿ ಬಿಡಲ್ಪಟ್ಟಿದ್ದಾನೆ. ದಾವೀದನನ್ನು ಆತನ ಸೈನ್ಯವನ್ನು ಅಮಾಲಿಕರ ಹತ್ರ ಕರ್ಕೊಂಡು ಹೋಗ್ತಾನೆ ಬೇರೆ. ಅಮಾಲಿಕರು ನೋಡುವಾಗ ಅವರು ಕುಡ್ಕೊಳ್ತಾ ವಿಭಿನ್ನವಾಗಿ ಅವರು ಏನು ಮಾಡ್ತಾ ಇರ್ತಾರೆ ಗೊತ್ತಾ? ಎಂಜಾಯ್ ಮಾಡ್ತಿರ್ತಾರೆ. ಅವರ ಹೆಂಡತಿಯರನ್ನು ಬಾಣಿಸರಿಗೆ ತೆಗೆದುಕೊಂಡು, ಮಕ್ಕಳನ್ನು ಬಾಣಿಸತ್ವದಲ್ಲಿ ಇಟ್ಟುಕೊಂಡು, ಅವರಿರುವ ಸಂಪತ್ತನ್ನು ತೆಗೆದುಕೊಂಡು ಬಹಳ ಅವರು ಎಂಜಾಯ್ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ದಾವೀದನು ಆತನ ಸೈನ್ಯ ಹೋಗಿ ಅಮಾಲಿಕರ ಮೇಲೆ ದಾಳಿ ಮಾಡಿ ಅವ್ರಿಗಿರುವ ಎಲ್ಲವನ್ನು ನಷ್ಟಪಡಿಸ್ತಾರೆ. ಅವ್ರಿಗಿರುವ ಎಲ್ಲವನ್ನು ಒಡೆದು ದಾವೀದನು ಏನು ಮಾಡ್ತಾನೆ ಗೊತ್ತಾ? ಮತ್ತೆ ಅಮಾಲಿಕರನ್ನ ಅಲ್ಲಿ ಓಡಿಸಿದ ಮೇಲೆ ಏನು ಮಾಡ್ತಾನೆ? 20ನೇ ವಚನ ಅನ್ಸಿರೋದು. ಇದಲ್ಲದೆ ದಾವೀದನು ಶತ್ರುಗಳ ದನ ಕುರಿಗಳನ್ನು ತೆಗೆದುಕೊಂಡನು. ಅವನ ಜನರು ಇವು ದಾವೀದನ ಕೊಳ್ಳೆ ಎಂದು ಹೇಳಿ ಅವುಗಳನ್ನು ತಮ್ಮ ದನಗಳ ಮುಂದಾಗಿ ಹೊಡಕೊಂಡು ಬಂದರು. ಸಾಕು, ಇಲ್ಲಿ ನೋಡ್ತಾ ಇದೀವಿ, ದಾವೀದನು ಅಮಾಲಿಕರ ಮೇಲೆ ಯುದ್ಧ ಮಾಡಿ ಮುಗಿಸಿದ ಮೇಲೆ ಅವರೆಲ್ಲರೂ ಸಾಯ್ತಾರೆ. ಕೆಲವರು ಓಡಿ ಹೋಗ್ತಾರೆ, ಕೆಲವರು ಸಾಯ್ತಾರೆ. ಆದ್ರೆ ದಾವೀದನು ಏನ್ ಮಾಡ್ತಾನೆ ಗೊತ್ತಾ? ದಾವೀದನು ಇವರು ಏನೇನು ದಾವೀದನು ತೆಗೆದುಕೊಂಡು ಹೋಗಿದ್ರೋ ಅದಕ್ಕೆ 2ರಷ್ಟು ದಾವೀದನು ಇನ್ನು ತೆಗೆದುಕೊಂಡು ಬರ್ತಿದ್ದನು ಪ್ರೇರೆ. ಹಲ್ಲೆಲೂಯ. ದಾವೀದನ ಹೆಂಡತಿಯರು ಹೋದ್ರು, ಅವರ ಮಕ್ಕಳು ಹೋದ್ರು, ದಾವೀದನ ಹತ್ರ ಇರುವಂಥ ಸಂಪತ್ತನ್ನು ತೆಗೆದುಕೊಂಡು ಹೋದ್ರು. ದಾವೀದನಿಗೆ ಏನು ಮಾಡ್ತಾನೆ ಗೊತ್ತಾ? ಅಮಾಲಿಕರ ಹತ್ರ ಇರುವ ದನಕರಗಳು, ಕುರಿಗಳು, ಅವ್ರಿಗಿರುವ ಆಸ್ತಿ ಸಂಪತ್ತೆಲ್ಲ ಇನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ ಪ್ರೇರೆ. ಹಲ್ಲೆಲೂಯ. ನೋಡ್ರಿ, ನಾವು ಏನು ದೇವರಿಗೋಸ್ಕರ ನಾವು ಏನು ಕಳೆದುಕೊಳ್ತೀವೋ ದೇವರು 2ರಷ್ಟು ಆಶೀರ್ವಾದವನ್ನು ದೇವರು ಬಿಡುಗಡೆ ಮಾಡುವಂತನಾಗಿ. ಹಲ್ಲೆಲೂಯ. ಒಂದು ವೇಳೆ ನಿನ್ನ ತ್ಯಾಗ ಯಾರು ಗುರುತಿಸದೆ ಹೋಗ್ಬೋದು, ಒಂದು ವೇಳೆ ನೀವು ಪಡುವ ಪ್ರಯಾಸ ಯಾರು ನಿನ್ನನ್ನು ರೆಕಗ್ನೈಸ್ ಮಾಡದೆ ಹೋಗ್ಬೋದು, ಆದರೆ ನೀವು ಮಾಡುವಂಥ ಪ್ರತಿ ಕೆಲಸಕ್ಕೆ ಪರಲೋಕದಿಂದ ಬರುವಂಥ ಆಶೀರ್ವಾದ ನೀನು ಮರಿಬೇಡ ಪ್ರಿಯರೇ. ಹಲ್ಲೆಲೂಯ. ಕೆಲವರು ಅಂತಿರ್ತಾರೆ, ನಾನು ಎಷ್ಟು ಕೆಲಸ ಮಾಡಿದ್ರು ನಮ್ಮ ಪಾಸ್ಟರ್ ನೋಡಲ್ಲ, ನಮ್ಮ ಪಾಸ್ಟರ್ಮ ನೋಡಲ್ಲ. ಪ್ರಿಯರೇ, ಯಾರಿಗೋಸ್ಕರ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ದೇವರು ನೋಡ್ತಾ ಇದೆ ನಿಮ್ಮದಾಗಿ ಕೆಲಸ ಮಾಡೋದು. ಆದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯ. ನಾವು ಮಾಡೋ ಚಿಕ್ಕ ಕೆಲಸ ಆಗಲಿ, ಒಂದು ವೇಳೆ ಸೇವಕರಾದ ನಾವು ಗುರುತಿಸದೇ ಇರ್ಬೋದು, ನಾವು ಅಪ್ರಿಷಿಯೇಟ್ ಮಾಡದೇ ಇರ್ಬೋದು. ಅಪ್ರಿಷಿಯೇಟ್ ಮಾಡಲಿಕ್ಕೆ ನಾವ್ಯಾರು? ಒಂದು ವೇಳೆ ನಾವು ಮಾಡ್ಬೋದು, ನಾವು ಮಾಡಿದ್ರೆ ನಿಮಗೇನು ಪ್ರಯೋಜನ ಇಲ್ಲ. ಆದರೆ ನಮ್ಮನ್ನು ದೇವರು ನೋಡಿದಾಗ ಆತನಿಂದ ಬರುವ ಆಶೀರ್ವಾದ, ಆತನ ನಮಗೆ ಆಶೀರ್ವಾದ ಮಾಡೋನು, ಆತನ ನಮ್ಮನ್ನು ಮೇಲೆ ಎತ್ತುವಂಥ ದೇವರಾಗಿದೆ. ಇಲ್ಲಿ ನೋಡ್ತಾ ಇದ್ದೀವಿ. 3ನೇದಾಗಿ, ದೇ ಲಾಸ್ಟ್ ಒನ್ ದೇ ಬ್ರಿಂಗ್ 2.
ಅವರು ಕಳೆದುಕೊಂಡಿದ್ದು ಒಂದು, ಆದರೆ 2ರಷ್ಟು ಆಶೀರ್ವಾದವನ್ನು ಅವರು ಹಿಂತಿರುಗಿ ತೆಗೆದುಕೊಂಡು ಬಂದರು ಪ್ರೇರೆ. ಇವತ್ತು ನಮ್ಮ ಜೀವನದಲ್ಲಿ ಏನು ಕಳೆದುಕೊಂಡಿವೋ ನಮಗೆ ಗೊತ್ತಿಲ್ಲ. ನಿಮ್ಮ ಜೀವನದಲ್ಲಿ ನೀವೇನು ಕಳೆದುಕೊಂಡಿದ್ರೋ ಗೊತ್ತಿಲ್ಲ. ಒಂದು ವೇಳೆ ಅನೇಕ ನಷ್ಟದ ಮೇಲೆ ನಷ್ಟ ಒಂದು ವೇಳೆ ಅನುಭವಿಸ್ತಿದ್ರೇನು, ಒಂದು ವೇಳೆ ಅನೇಕ ನಷ್ಟಗಳು ನಿಮ್ಮ ಜೀವನದಲ್ಲಿ ಎದುರಾಗುತ್ತಾ ಬರ್ತಾ ಇದ್ದಾವೇನು, ಒಂದು ವೇಳೆ ಯಾವ್ದ್ರ ಮೇಲೆ ಕೈ ಹಾಕಿದ್ರು ಅದು ನಷ್ಟ ಉಂಟಾಗ್ತಾ ಇದೇನೋ ಅಂತ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಇದ್ದಿದ್ರಾದ್ರೆ ಪ್ರೇರೆ, ದೇವರು ಹೇಳ್ತಾನೆ ಪ್ರೇರೆ, ನೀವು ಕಳೆದುಕೊಂಡಿದ್ದಕ್ಕಿಂತ ಅಧಿಕವಾದಂಥ ಆಶೀರ್ವಾದವನ್ನು ದೇವರು ನಿಮಗಾಗಿ ಬಚ್ಚಿಟ್ಟಿದ್ದಾನೆ. ಹಲ್ಲೆಲೂಯಾ. ಕಳೆದುಕೊಂಡಿದ್ದಕ್ಕಿಂತ ಉನ್ನತವಾದ ಆಶೀರ್ವಾದಗಳು ದೇವರು ನಮಗಾಗಿ ಮರೆ ಮಾಡಿದ್ದಾನೆ. ಹಲ್ಲೆಲೂಯಾ. ಅವ್ರು ಭಯಪಟ್ಟರು, ಬಾಧೆ ಪಟ್ರು, ನಾವೆಲ್ಲ ಕಳ್ಕೊಂಡಿವಿ, ನಮ್ಮ ಸ್ಥಿತಿ ಏನಾಯ್ತು, ವಿ ಬಿಕೇಮ್ ಜೀರೋ, ನಾವು ಜೀರೋ ಆಗ್ಬಿಟ್ಟಿವಿ, ನಮಗೇನು ಇಲ್ಲ ಅಂದ್ಕೊಂಡ್ರು. ಆದರೆ ದಾವೀದನು ಮಾಡಿದಂಥ ವಿಚಾರಣೆ ಅವ್ರಿಗೆ 2ರಷ್ಟು ಆಶೀರ್ವಾದ ತಂದು ಕೊಡ್ತು. ಒಂದು ವೇಳೆ ಪ್ರಿಯರೇ, ನಿಮ್ಮ ಕುಟುಂಬದಲ್ಲಿ ಒಂದು ವೇಳೆ ರಕ್ಷಣೆಗೆ ಬಂದಿಲ್ಲೇನೋ, ನಿನ್ನ ಕುಟುಂಬದಲ್ಲಿ ನಿನ್ನ ಯಜಮಾನ, ನಿನ್ನ ಗಂಡ ಒಂದು ವೇಳೆ ರಕ್ಷಣೆಗೆ ಬಂದಿಲ್ಲೇನೋ, ಪ್ರಿಯರೇ ನಾನು ಹೇಳ್ತೀನಿ, ನಿನ್ನ ಪ್ರಾರ್ಥನೆ, ನಿನ್ನ ಭಕ್ತಿ ನೋಡಿ ಅವರು ಸಭೆಗೆ ಬರಬೇಕು. ನಿನ್ನ ಪ್ರಾರ್ಥನೆಯನ್ನು ನೋಡಿ, ನಿನ್ನ ಭಕ್ತಿಯ ಜೀವನ ನೋಡಿ ಸಭೆಗೆ ಬರಬೇಕು. ಅವರು ಒಂದು ಮಾತಂದ್ರೆ ನಾವು 40 ಮಾತು ಟಕ 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 ಬಿಡಬಾರ್ದು, ಬುಲೆಟ್ ಬಿದ್ದಂಗೆ. ಅವರೊಂದು ಮಾತಂದ್ರೆ ವಿ ನೀಡ್ ಟು ಬೇರ್. ನಾವು ದೇವರ ಮಕ್ಕಳಾದಂಥ ನಾವು ತಾಳ್ಮೆಯಿಂದ ಇರಬೇಕು. ಅವ್ರ ಸಭೆಗೆ ಬಂದಂಥ ನಾವು ಶಾಂತ ರೀತಿಯಿಂದ ಇರಬೇಕು. ಒಂದು ನಮ್ಮ ಸಭೆಯಲ್ಲಿ ಅವ್ರು ನೋಡ್ತಿರ್ಬೋದು ಮೋಸ್ಟ್ಲಿ ಆನ್ಲೈನಲ್ಲಿ. ಒಂದು ವೇಳೆ ಅವ್ರು ಹೇಳ್ತಾರೆ, ಪಾಸ್ಟರ್ ನಮ್ಮ ಗಂಡ ಯಾವಾಗಲೂ ಬಂದು ಜಗಳ ಆಡ್ತಾನೆ ಅಂತ ಆಕೆ ಹೇಳಿದ್ಲು. ನನಗೇನು ಜಗಳ ಆಡ್ತಾನೆ ಪ್ರಾರ್ಥನೆ ಮಾಡ್ತಿದ್ದ. ಅವ್ರ ಮಗಳು ಒಂದ್ಸರಿ ಹೇಳಿದ್ರು, ಅಷ್ಟೇ ನಮ್ಮಪ್ಪ ಒಂದು ಮಾತು ಮಾತಾಡಿದ್ರೆ ನಮ್ಮ ಅಮ್ಮ 4 ಮಾತು ಮಾತಾಡ್ತಾಳೆ, ನಮ್ಮಪ್ಪ ಕುಡಿದು ಬಂದಿರ್ತಾನೆ, ಅದಕ್ಕೊಂದು BP ಜಾಸ್ತಿ ಆಗುತ್ತೆ. ನನಗೆ ಆವಾಗ ಸಿಟ್ಟು ಬಂತು. ಹಲ್ಲೆಲೂಯಾ. ಪ್ರೇರೆ, ಅವರು ಏನೇ ಮಾತಾಡಲಿ, ವಿ ನೀಡ್ ಟು ಬಿ ಸೈಲೆಂಟ್. ಯುದ್ಧವು ಯೆಹೋವ. ನೀನು ಮಾತಾಡಿದ್ರೆ ಏನು ಮಾತಾಡ್ದೆ, ಏನು ಮಾತಾಡಲ್ಲ, ಜಗಳಗಳು ಇನ್ನೂ ಜಾಸ್ತಿ ಆಗುತ್ತೆ. ನಾವು ಮೌನವಾಗಿದ್ದರೆ ಇವರು ದೇವ್ರ ಚರ್ಚೆಗೆ ಹೋಗ್ತಿದ್ದಾರೆ, ಇವರ ಜೀವನದಲ್ಲಿ ಬದಲಾವಣೆ ನಾವು ನೋಡ್ತಾ ಇದ್ವಿ ಎಂಬುದಾಗಿ ಅವ್ರು ಬರಬೇಕು. ಅವ್ರನ್ನ ದೇವರನ್ನ ಹುಡುಕೊಂಡು ಬರಬೇಕು ಪ್ರಿಯರೇ. ಆ ರೀತಿಯಾದಂಥ ಕಾರ್ಯಗಳನ್ನ ನಾವು ಜೀವನದಲ್ಲಿ ಮಾಡಬೇಕು. ದಾವೀದನಿಗೆ ದಾರಿ ಇಲ್ಲದ ಸಂದರ್ಭದಲ್ಲಿ ದೇವರು ದಾರಿ ತೋರಿಸ್ತಾನೆ. ಇವತ್ತು ನಿನಗೆ ಒಂದು ವೇಳೆ ನಿನ್ನ ಭವಿಷ್ಯತ್ತು ಏನೆಂಬುದಾಗಿ ಚಿಂತೆಯಿಂದ ನೀನು ಕೊರಗ್ತಾ ಇರ್ಬೋದು. ಸ್ವಾಮಿ, ನಾನು ಏನಾಗ್ತೀನಿ ಸ್ವಾಮಿ, ಅಪ್ಪ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಸ್ವಾಮಿ ಎಂಬ ಸಂಶಯಗಳು ಒಂದು ವೇಳೆ ನಿನ್ನಲ್ಲಿ ಇದ್ರೆ ಪ್ರಿಯರೇ, ದಾವೀದನಿಗೆ ಒಬ್ಬ ವ್ಯಕ್ತಿಯ ನಡುವೆಯಲ್ಲಿ ಹೆಂಗೆ ಸಿದ್ಧ ಮಾಡಿದನೋ ನಿಮಗಾಗಿ ಕೂಡ ದೇವರು ಒಂದು ದ್ವಾರವನ್ನು ನಿಮಗಾಗಿ ತೆರೆದಿಟ್ಟಿದ್ದಾನೆ ಪ್ರಿಯರೇ. ಆ ದಾರಿಯನ್ನು ದೇವರು ತೆರೆದಿಟ್ಟಿದ್ದಾನೆ. ಡೋಂಟ್ ಬಿ ಡಿಸ್ಕರೇಜ್. ನೀನು ನಿರುತ್ಸಾಹ ಪಡಬೇಡ. ಏನಾಗ್ತದೆ ಎಂಬುದಾಗಿ ನೀನು ಹಿಂಜರಿಬೇಡ, ಹಿಂದೆ ಹೋಗಬೇಡ. ಇದು ಮುಗೀತು, ಇದಾಯ್ತು, ನನಗೆ ಆಗ್ತಾ ಇಲ್ಲ, ಮಾಡ್ತಾ ಇಲ್ಲ. ಯು ಕ್ಯಾನ್ ಟ್ರೈ ಅಗೈನ್. ಮತ್ತೆ ಪ್ರಯತ್ನ ಮಾಡು. ದೇವರು ನಿನಗೆ ಜಯವನ್ನು ಕೊಡ್ತಾನೆ ಪ್ರಿಯರೇ. ನಾವು ಸೋತು ಹೋಗೋದು ಬೇಡ. ದೇವರಲ್ಲಿ ಬಲ ಹೊಂದಿಕೊಂಡು, ಪ್ರಾರ್ಥನೆಯಲ್ಲಿ ಬಲ ಹೊಂದಿಕೊಂಡು, ವಾಕ್ಯದಲ್ಲಿ ಬಲ ಹೊಂದಿಕೊಂಡು, ದೇವರ ಸಮ್ಮುಖದಲ್ಲಿ ವಿಚಾರಣೆ ಮಾಡುತ್ತಾ, ಸ್ವಾಮಿ ಯಾವ ಕಡೆಗೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು, ನೀನು ದ್ವಾರ ತೆರೆ ಸ್ವಾಮಿ ಎಂಬುದಾಗಿ ಹೇಳುವಾಗ ನಮಗೆ ದೇವರು ಸಿದ್ಧ ಮಾಡಿರ್ತಾನೆ. ಯಾರೋ ಸಹಾಯ, ಯಾವುದೋ ವ್ಯಕ್ತಿ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ದೇವರು ನಮಗಾಗಿ ಸಿದ್ಧ ಮಾಡುವಂಥ ವ್ಯಕ್ತಿ ಪ್ರಿಯರೇ. ನಮಗಾಗಿ ದೇವರು ಎಲ್ಲವನ್ನೂ ಆತನ ಸಿದ್ಧ ಮಾಡುವಂಥ ವ್ಯಕ್ತಿ. ನಾನು ಒಂದೇ ಒಂದು ವಿಷಯ ಹೇಳ್ತೀನಿ ಪ್ರಿಯರೇ, ಸೇವೆ ಸಭೆಯಲ್ಲಿ ನಾವು ಯಾವಾಗಲೂ ಬಹಳ ಎಚ್ಚರಿಕೆ, ಅಂದರೆ ಆಸಕ್ತಿ ಜಾಸ್ತಿಯಿಂದ ಸೇವೆಯಲ್ಲಿ ನಾವು ಕೆಲಸ ಮಾಡಬೇಕು. ಸಭೆ ಸೇವೆಯಲ್ಲಿ ನನ್ನ ಅನುಭವ ನಾನು ಹೇಳ್ತಿದ್ದೀನಿ, ಯಾವಾಗ ನಾವು ಸಭೆಯಲ್ಲಿ ಜಾಸ್ತಿ ಆಸಕ್ತಿ, ಸಭೆ ಕಾರ್ಯಗಳಲ್ಲಿ ಯಾವಾಗ ನಾವು ಆಸಕ್ತಿ ಇರ್ತೀವೋ ಪ್ರಿಯರೇ, ದೇವರ ಆಶೀರ್ವಾದಗಳು ನಮ್ಮನ್ನು ಬೇಡಂದ್ರೂ ಕೂಡ ಹುಡುಕೊಂಡು ಬರ್ತವೆ. ಹಲ್ಲೆಲೂಯಾ. ನಾನು ಬೈಬಲ್ ಕಾಲೇಜಲ್ಲಿ ಹೋದಾಗ ನಮ್ಮ ಮನೆಯಲ್ಲಿ ನಾನು ಯಾವತ್ತೂ ಕೆಲಸ ಮಾಡಿದವನಲ್ಲ. ನಮ್ಮ ಅಕ್ಕಗೆ ಚೆನ್ನಾಗಿ ಗೊತ್ತು, ನಾನು ಯಾವತ್ತೂ ನಮ್ಮ ಮನೇಲಿ ಕೆಲಸ ಮಾಡಿದವನಲ್ಲ. ಬೈಬಲ್ ಕಾಲೇಜ್ಗೆ ಹೋದಾಗ ನಮ್ಮ ಬೈಬಲ್ ಕಾಲೇಜಲ್ಲಿ 24 ಬಾತ್ರೂಮ್ಸ್ ಇದ್ದಾವೆ. 24 ಬಾತ್ರೂಮ್ಸ್, ಲೆಟ್ರಿನ್. ಏನು ಮಾಡ್ಬೇಕು ಗೊತ್ತಾ, ಅದನ್ನು ತೊಳೆ ಎಂಬುದಾಗಿ ಕಸಬಾರಿಗೆ ಕೊಟ್ಟರು ನನಗೆ. ನಾನೇನಪ್ಪ ಬೈಬಲ್ ಕಾಲೇಜ್ ಅಂದರೆ ಬೈಬಲ್ ಓದಿಸ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಕಸಬಾರಿಗೆ ಕೊಟ್ಟಾರೆ. ಫಸ್ಟ್ ಡೇ 24 ಆ ತೊಳೆ ಒಳಗೆ ನಾನು ಹಿಂಗೆ ಬೊಗ್ಗಿ ಹಿಂಗೆ ಎದ್ದೇಳಕ್ಕೆ ಆಗಿಲ್ಲ. ಮತ್ತು 24ನೇ ಬಾತ್ರೂಮ್ಗೆ. ಹಲ್ಲೆಲೂಯಾ. ಪ್ರೇರೆ, ಅಲ್ಲಿಂದ ಸೇವೆ ಪ್ರಾರಂಭವಾಯಿತು. ನಮ್ಮ ಸೇವೆ ಅಲ್ಲಿಂದ ಪ್ರಾರಂಭವಾಗಬಾರ್ದು. ನಾವು ಯಾವತ್ತೂ ಸ್ಟೇಜ್ ಮೇಲೆ ಕಾಣಿಸ್ಕೊಳ್ಬೇಕೆಂಬುದಾಗಿ ಇಷ್ಟಪಟ್ಟಿಲ್ಲ, ಯಾವಾಗಲೂ ಸ್ಟೇಜ್ ಕೆಳಗಡೆನೆ. ನಮ್ಮ ಫ್ರೆಂಡ್ಸ್ ಕೂಡ ನಿಮಗೆ ಮೋಸ್ಟ್ಲಿ ಅಂಜಿ ಅವ್ರಿಗೂ ಯಾವಾಗಲೂ ಸ್ಟೇಜ್ ಕೆಳಗನೆ ಕೆಲಸ ಮಾಡಬೇಕು, ಏನಿದ್ರು ಸ್ಟೇಜ್ ಕೆಳಗೆ. ಆದರೆ ಇವತ್ತು ದೇವರು ನಮ್ಮನ್ನು ಈ ರೀತಿಯಾಗಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ನಿಜವಾಗ್ಲೂ ದೇವರ ಸೇವೆಯಲ್ಲಿ ಯಾರು ಆಸಕ್ತಿ ಇರ್ತಾರೋ, ನಿಸ್ವಾರ್ಥವಾಗಿ ಕೆಲಸ, ಯಾರೋ ನಮ್ಮನ್ನು ಅಪ್ರಿಷಿಯೇಟ್ ಮಾಡಬೇಕು, ಯಾರೋ ನಮ್ಮನ್ನು ಬಲಪಡಿಸ್ಬೇಕಂತ ಬೇಡ. ದೇವರ ಕೆಲಸ ದೇವರು ನೋಡ್ತಾ ಇದ್ದಾನೆ ಎಂಬುದಾಗಿ ನಾವು ಮಾಡುವಾಗ, ದೇವರು ನಮ್ಮನ್ನು ಆಶೀರ್ವಾದನ ಮಾಡ್ತಾನೆ ಎಂಬುದಾಗಿ ಮಾಡುವಾಗ ನಮಗೆ ಯಾವ ಡಿಸ್ಕರೇಜ್ಮೆಂಟ್ ಬರಲ್ಲ. ನಮ್ಮನ್ನು ಪಾಸ್ಟ್ ರೆಕಗ್ನೈಸ್ ಮಾಡಿಲ್ಲ, ಅವ್ರು ರೆಕಗ್ನೈಸ್ ಮಾಡಿಲ್ಲ, ನಮ್ಮನ್ನು ಹೊಗಳಿಲ್ಲ. ಮನುಷ್ಯರು ಹೊಗಳಿದ್ರೆ ಏನು ಬರಲ್ಲ, ದೇವರು ನಮ್ಮನ್ನು ಹೊಗಳ್ಬೇಕು.
ದೇವರು ನಮ್ಮನ್ನು ಮೇಲೆ ಎತ್ತಬೇಕು. ಹಲ್ಲೆಲೂಯಾ. ನಿಜವಾಗ್ಲೂ ಪ್ರೇರೆ, ಸೇವೆಯಲ್ಲಿ ಆಸಕ್ತಿಯಾಗಿರಿ. ಕಾರಣಗಳು ಹೇಳ್ಬೇಡ್ರಿ. ಪಾಸ್ಟರ್ ದೂರ ಇದೆ ಪಾಸ್ಟರ್, ಇಲ್ಲಾಂದ್ರೆ ನಮ್ಮ ಮನೆಗೆ ನೀರು ಬಂದಿದ್ದು ಪಾಸ್ಟರ್, ಗ್ಯಾಸ್ ಬಂದಿದ್ದು ಪಾಸ್ಟರ್, ಅಡಿಗೆ ಮಾಡಿಲ್ಲ ಪಾಸ್ಟರ್. ಸಂಡೇ ಮಾತ್ರ ದಯಮಾಡಿ ಏನೇ ಕೆಲಸ ಇರಲಿ ನಿನ್ನ ತ್ಯಾಗ ದೇವರು ನೋಡ್ತಾನೆ ಪ್ರೇರೆ. ನಮ್ಮ ತ್ಯಾಗ ದೇವರು ನೋಡ್ತಾನೆ. ಸುಮ್ಮನೆ ಎಲ್ಲ ಅನುಕೂಲವಾಗಿದ್ದಾಗ ದೇವ್ರ ಚರ್ಚೆಗೆ ಬರೋದು ದೊಡ್ಡ ವಿಷಯ ಅಲ್ಲ. ನಿಮ್ಮ ಮನೆ ಪಕ್ಕದಲ್ಲಿದ್ದಾಗ ಚರ್ಚೆಗೆ ಬರೋದು ದೊಡ್ಡ ವಿಷಯ ಅಲ್ಲ. ಇನ್ನು ದೂರ ಪ್ರಾಂತದಿಂದ ಕಷ್ಟಪಟ್ಟು ಬರ್ತೀಯಲ್ಲ, ಅದು ದೇವ್ರು ನೋಡ್ತಾನೆ. ಇನ್ನು ಎಲ್ಲಿ ನಡ್ಕೊಂಡ್ ಬರ್ತೀಯೋ, ಎಲ್ಲಿ ಆಟೋ ಹತ್ತುತ್ತಿದೆಯೋ, ಯಾರನ್ನ ಲಿಫ್ಟ್ ಕೇಳಿದ್ ಬರ್ತಿದೆಯೋ, ಅದನ್ನ ದೇವ್ರು ನೋಡ್ತಾ ಇದ್ದಾರೆ. ನಿಜವಾಗ್ಲೂ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ಬೇಕು. ದೂರ ಪ್ರಾಂತದಿಂದ ನೀವು ಬರ್ತಾ ಇದ್ರಿ, ದೇವ್ರು ನಿಮ್ಮ ಪ್ರಯಾಸವನ್ನು ನೋಡ್ತಾ ಇದ್ದಾನೆ ಪ್ರೇರೆ. ಹಲ್ಲೆಲೂಯಾ. ದೇವರು ನಿಮ್ಮ ಪ್ರಯಾಸವನ್ನು ನೋಡ್ತಾ ಇದ್ದಾನೆ. ಆತನು ಬರಬೇಕಾದಂತ ಫಲ ಕೊಡ್ತಾನೆ. ಫಲ ಆತನಿಂದ ಬಯಸ್ಬೇಕು. ನಾವು ಯಾರು ಕೆಲಸ ಮಾಡ್ತಾ ಇದ್ದೀವಿ? ದೇವ್ರ ಕೆಲಸ ಮಾಡ್ತಾ ಇದ್ದೀವಿ. ದೇವರು ನಮಗೆ ಫಲ ಕೊಡ್ಬೇಕು ಪ್ರೇರೆ. ನೋಡ್ರಿ, ಕಳೆದುಕೊಂಡಿದ್ದು 1, 2ರಷ್ಟು ಆಶೀರ್ವಾದ ದೇವರು ಆತನಿಗೆ ಕೊಟ್ಟ. ದೇವರ ಸೇವೆಗಾಗಿ ನಾವು ಏನು ಕಳೆದುಕೊಳ್ತೀವೋ, ದೇವರ ಸೇವೆ ನಿಮಿತ್ತ ನಾವು ಏನು ಕಳೆದುಕೊಳ್ತೀವೋ, ಅದಕ್ಕೆ 2ರಷ್ಟು ದೇವರು ಕೊಡ್ತಾನೆ. ದೇವರ ಆಶೀರ್ವಾದ ಮಾಡುವಂಥ ದೇವರು ನಮ್ಮ ದೇವರು. ನಾವು ಕಣ್ಣೀರಲ್ಲಿದ್ದಾಗ, ದುಃಖದಲ್ಲಿದ್ದಾಗ, ಇಲ್ಲಾಂದ್ರೆ ಆ ಸಮಸ್ಯೆಯಲ್ಲಿದ್ದಾಗ ಸುಮ್ಮನೆ ನೋಡ್ಕೊಂತಿರೋ ದೇವರು ನಮ್ಮ ದೇವರಲ್ಲ. ನೀನು ಕಣ್ಣೀರಲ್ಲಿದ್ದಾಗ ಆತ ನಿನ್ನ ಹತ್ತಿರ ಇದ್ದು ನಿನ್ನನ್ನು ಪ್ರೋತ್ಸಾಹ ಮಾಡುವಂಥ ದೇವರು. ಹಲ್ಲೆಲೂಯಾ. ನೋಡ್ರಿ, ತೋಮ ಎಂಬುವಂಥ ದೇವರ ಸೇವಕನು ಈ ಜುಲೈ 3ನೇ ತಾರೀಕು ಕ್ರಿಸ್ಟಿಯನ್ ಡೇ ಎಂಬುದಾಗಿ ಮಾಡಿದೆ. ಇಂಡಿಯನ್ ಕ್ರಿಸ್ಟಿಯನ್ ತೋಮ ದೇವರ ಸೇವಕನು ಭಾರತ ದೇಶಕ್ಕೆ ಬಂದ. ಹೌದಾ ಇಲ್ಲ? ಭಾರತ ದೇಶಕ್ಕೆ ಬಂದ ಇಲ್ಲ ಏನೋ ಪಾಸ್ಟ್ ನನಗೆ ಗೊತ್ತಿಲ್ಲ ಅಂತ. ಭಾರತ ದೇಶಕ್ಕೆ ಬಂದಿದ್ದ ತೋಮ, ಯೇಸು ಸ್ವಾಮಿ 11 ಮಂದಿ ಶಿಷ್ಯರು ಒಂದು ಕೊಠಡಿಯಲ್ಲಿ ಇರುವಾಗ, ಯೇಸು ಸ್ವಾಮಿ ಪುನರುತ್ಥಾನ ಆದ್ಮೇಲೆ ತೋಮನ ಏನ್ ಮಾಡಿದ ಗೊತ್ತಾ? ತೋಮ ಅಲ್ಲಿ ಇರಲಿಲ್ಲ. ಯೇಸು ಸ್ವಾಮಿ ಬಂದು ಆತನ ಕಾಣಿಸಿಕೊಳ್ಳುವಾಗ ಆತನ ದೇಹ ಎಲ್ಲ ಅವರಿಗೆ ತೋರಿಸ್ತಾರೆ. ತೋಮ ಆ ಕೋಣೆಯಲ್ಲಿ ಇರಲ್ಲ. ತೋಮ ಆಮೇಲೆ ಬರ್ತಾನೆ. ಬಂದು ಆ ಶಿಷ್ಯರು ಎಲ್ಲರೂ ಹೇಳ್ತಾರೆ ತೋಮನಿಗೆ, ತೋಮ ಯೇಸು ಸ್ವಾಮಿ ಬಂದಿದ್ದ, ನಾವು ನೋಡಿದ್ವಿ, ಆತನ ಗಾಯಗಳನ್ನು ನೋಡಿದ್ವಿ, ಆತನ ಮಹಿಮ ಶರೀರ ಇತ್ತು ಅಂತ ಹೇಳಿದಾಗ ತೋಮ ಅಂತಾನೆ, ಏಯ್ ಸುಮ್ಮನೆ ಹೇಳ್ತಿದ್ರಿ ನೀವು, ನನ್ನನ್ನು ಮೋಸ ಮಾಡ್ತಿದ್ರಿ ನೀವು. ಯೇಸು ಸ್ವಾಮಿ ಹೆಂಗ್ ಬರ್ತಾನೆ? ಆತ ಸತ್ತೋಗೇನ ಸಮಾಧಿಯಲ್ಲಿ ಇಟ್ಟಿವಿ, ಆತನ ಸತ್ತೋಗಿದ್ದಾನೆ ಸಮಾಧಿಯಲ್ಲಿ ಇಟ್ಟಿವಿ, ಆತನ ಹೆಂಗ್ ಬರ್ತಾನ? ನಾವೆಲ್ಲ ಸಮಾಧಿ ಮಾಡಿದ್ದೆ, ನಾವೆಲ್ಲ ಹತ್ತರ ಹಾಕಿದ್ದು ಆತನಿಗೆ, ಹೆಂಗ್ ಬರ್ತಾನ ಅಂತ ಹೇಳಿ ತೋಮ ಸಂಶಯ ಪಟ್ಟ. ತೋಮ ಏನಂತ ಗೊತ್ತಾ? ನಾನು ಆತನ ಗಾಯಗಳಲ್ಲಿ ಕೈ ಹಿಡದೆ ಹೊತ್ತು ನಾನು ನಂಬಲ್ಲ ಅಂತ ಹೇಳ್ತಾನೆ ಪ್ರೇರಿ. ನೋಡಿ, ನನಗೆ ಅನ್ಸುತ್ತೆ ಒಂದು ವೇಳೆ ಸೇವಕರು ಒಂದು ವೇಳೆ ಆ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ತೋಮನ 2 ಡೇಟ್ ಹೊಡಿತಿದ್ವಿ ಬಂದು. 3.5 ವರ್ಷ ನಿನಗೆ ಊಟ ಇಟ್ಟೆ, 3.5 ವರ್ಷ ನನ್ನ ಹತ್ರ ಇದ್ದೆ, ಅದ್ಭುತ ನೋಡಿದೆ, ಎಷ್ಟೋ ಸರಿ ಹೇಳ್ದೆ, ಎದ್ದೇಳ್ತೀನಿ ನಾನು, 3ನೇ ದಿನ ಎದ್ದೇಳ್ತೀನಿ ಅಂತ. ನೀನೇ ನಂಬದಿದ್ರೆ ನಾವು ಹೊರಗ್ನವ್ರು ಹೆಂಗ್ ನಂಬ್ತಾರೋ ಅಂತ 2 ಡೇಟ್ ಹೊಡಿತಿದ್ದೆ ನಾನು ಇದ್ದಿದ್ರೆ. ಪಾಸ್ಟ್ರು ಮತ್ತೆ ಗೊತ್ತಿಲ್ಲ, ನಾನು ಹೊಡಿತಿದ್ದೆ. ಆದ್ರೆ ಮತ್ತೆ 12 ಮಂದಿ ಆ ಕೋಣೆಯಲ್ಲಿ ಇರುವಾಗ, ತೋಮ ಅಲ್ಲಿರುವಾಗ ದೇವರು ಮತ್ತೆ ಪ್ರತ್ಯಕ್ಷನಾದ. ಯಾಕೆ ಗೊತ್ತಾ? ತೋಮನನ್ನ ದೇವರು ಬಲಪಡಿಸ್ಲಿಕ್ಕೆ ಬಂದ. ಒಂದು ವೇಳೆ ದೇವ್ರಿಗೆ ಗೊತ್ತು, ಒಂದು ವೇಳೆ ನಾನು ತೋಮನನ್ನು ಬಿಟ್ಟು ಬಿಟ್ರೆ, ಒಂದು ವೇಳೆ ತೋಮನ ಹತ್ರ ನಾನು ಹೋಗದಿದ್ರೆ, ತೋಮನನ್ನು ಧೈರ್ಯ ಪಡಿಸಲಿದ್ರೆ ನನ್ನ ಭಾರತ ದೇಶ ಹಾಳಾಗೋಗುತ್ತೆ, ನನ್ನ ಭಾರತ ದೇಶಕ್ಕೆ ಸುವಾರ್ತೆ ಬರಲ್ಲ, ನನ್ನ ಭಾರತ ದೇಶಕ್ಕೆ ರಕ್ಷಣೆ ಬರಲ್ಲ ಎಂಬುದಾಗಿ ದೇವರು ತೋಮನನ್ನು ಧೈರ್ಯಪಡಿಸಿದ. ದೇವರು ಮತ್ತೊಂದು ಸಾರಿ ತೋಮನನ್ನು ಕಾಣಿಸಿಕೊಂಡ. ಬೇರೆ ದೇವರು ನಮ್ಮ ಮೇಲೆ ಒಂದು ಉದ್ದೇಶ ಇಟ್ಟಿದ್ದಾನೆ. ವಿ ಆರ್ ನಾಟ್ ಆರ್ಡಿನರಿ ಪೀಪಲ್. ದೇವರು ನಮ್ಮ ಮೇಲೆ ಒಂದು ಉದ್ದೇಶ ಇಟ್ಟ. ಒಂದು ವೇಳೆ ನಿಮ್ಮ ಕುಟುಂಬದವ್ರು ಅನ್ನೋದು, ನಿನ್ನ ಕೆಲಸಕ್ಕೆ ಬರಲ್ಲ, ನೀನು ಉಪಯೋಗ ಇಲ್ಲ, ನಿನ್ನ ಜೀವನ ಇಷ್ಟೇ, ನೀನು ಯಾವಾಗ ನೀನು ಉದ್ಧಾರ ಆಗ್ತಿ ಅಂತ ಮನುಷ್ಯರು ಅನ್ಬೋದು. ಅವ್ರು ನಿನ್ನ ಈಗಿರುವಂಥ ಸ್ಥಿತಿಯನ್ನು ನೋಡಿ, ನಿನ್ನ ಮುಖವನ್ನು ನೋಡಿ ಅನ್ಬೋದು. ಆದರೆ ದೇವರು ನಮ್ಮ ಭವಿಷ್ಯತನ್ನು ನೋಡಿದಾನೆ ಪ್ರೇರೆ. ನಾವು ಏನಾಗ್ತೀವಿ ಎಂಬುದಾಗಿ ದೇವರು ನೋಡಿದೆ, ನಾವು ಎಲ್ಲಿರ್ತೀವಿ ಎಂಬುದಾಗಿ ದೇವರು ನೋಡಿದಾನೆ ಪ್ರೇರೆ. ಹಲ್ಲೆಲೂಯಾ. ನೀನು ಭಯಪಡೋ ಅವಶ್ಯಕತೆ ಇಲ್ಲ. ನೀನು ಒಂಟಿಯಾಗಿರ್ಬೋದು ಇವತ್ತು. ದೇವರು ಆ ದಿನ ತೋಮನನ್ನು ಧೈರ್ಯಪಡಿಸಿದ್ದಾನೆ, ಆ ದಿನ ದಾವೀದನನ್ನು ಧೈರ್ಯಪಡಿಸಿದ್ದಾನೆ. ದಾವೀದನು ತನ್ನ ಸ್ವಂತ ಜನರಿದ್ರೂ ಆತನು ಒಂಟಿಯಾಗಿದ್ದ, ಆತನು ಒಬ್ಬನೇ ಇದ್ದ. ದೇವರು ದಾವೀದನನ್ನು ಧೈರ್ಯಪಡಿಸಿದನು, ದೇವರು ತೋಮನನ್ನು ಧೈರ್ಯಪಡಿಸಿದನು, ತೋಮನನ್ನು ಬಲಪಡಿಸಿದನು. ಆಗ ತೋಮ ಬಲದಿಂದ ನಿಂತು ಭಾರತ ದೇಶಕ್ಕೆ ಸುವಾರ್ತೆ ತೆಗೆದುಕೊಂಡು ಬಂದರು ಪ್ರೇರಿ. ಹಲ್ಲೆಲೂಯಾ. ನಿನ್ನ ಭವಿಷ್ಯತೇನು ನನಗೆ ಗೊತ್ತಿಲ್ಲ, ನೀನು ಯಾರನ್ನ ದೇವರ ಸೇವೆಗೆ ನಡೆಸ್ತೀಯೋ ನನಗೆ ಗೊತ್ತಿಲ್ಲ, ಎಷ್ಟು ಮಂದಿ ಕುಟುಂಬಗಳನ್ನ ನೀನು ದೇವರ ಸಭೆಗೆ ನಡೆಸ್ತೀಯೋ ನಿನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಆದರೆ ಕರ್ತನಿಗೂ ಗೊತ್ತು. ಅದಕ್ಕೆ ನಾವು ಎಷ್ಟು ಸಾರಿ ತಪ್ಪು ಮಾಡಿದ್ರು, ಎಷ್ಟು ಸಾರಿ ದೇವರಿಂದ ದೂರ ಹೋದ್ರು, ಎಷ್ಟು ಸಾರಿ ದೇವರನ್ನ ಅವಿಶ್ವಾಸದಿಂದ ಇದ್ರು, ದೇವರು ನಮ್ಮನ್ನು ಧೈರ್ಯಪಡಿಸ್ತಾನೆ. ಮಗಳೇ ಭಯಪಡಬೇಡ, ಮಗನೇ ಭಯಪಡಬೇಡ, ಮಗಳೇ ಭಯಪಡಬೇಡ, ನಾನಿದ್ದೀನಿ. ಯಾಕೆ? ನಿನ್ನ ಭವಿಷ್ಯತ್ತು ದೇವರಿಗೆ ಗೊತ್ತು. ಯು ನೋ ಯುವರ್ ಫ್ಯೂಚರ್. ಆತನ ನಿಮ್ಮ ಭವಿಷ್ಯತ್ತು ಗೊತ್ತಿರುವಂಥ ದೇವರು ಪ್ರೇರೆ. ನೀನು ಕಳೆದುಕೊಂಡದಕ್ಕಿಂತ 2ರಷ್ಟು ಆಶೀರ್ವಾದ ದೇವರು ಕೊಡುವಂತನಾಗಿದ್ದೀನಿ. 2ರಷ್ಟು ಆಶೀರ್ವಾದವನ್ನು ದೇವರು ಕೊಡು ಪ್ರೇರೆ. ದಾರಿ ಇಲ್ಲದ ಸಂದರ್ಭದಲ್ಲಿ ಒಂದು ವೇಳೆ ಇವತ್ತು ಇದೆಯೇನೋ, ಯಾವ ದಾರಿ ನನಗೆ ಅರ್ಥ ಆಗದಂಥ ಸ್ಥಿತಿಯಲ್ಲಿ ಇದೆಯೇನೋ, ನಿನಗಾಗಿ ಒಬ್ಬನ್ನು ಸಿದ್ಧ ಮಾಡಿದ್ದಾನೆ. ಈ ಹೋಪ್ ಅಂಡ್ ಸಮಥಿಂಗ್ ಡೋರ್ ಫಾರ್ ಯು. ಆತನ ಒಂದು ದ್ವಾರವು ನಿನಗಾಗಿ ಸಿದ್ಧ ಮಾಡಿದ್ದಾನೆ ಪ್ರೇರೆ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ಸ್ವಲ್ಪ ಸಮಯ ನಾವು ದೇವರ ಸಮ್ಮುಖದಲ್ಲಿ ಕೇಳೋಣ ಪ್ರೇರೆ.
ಬಲಹೀನ ಪರಿಸ್ಥಿತಿಯಲ್ಲಿ ಬಲಹೀನರ ಮೇಲೇನೆ ಶತ್ರು ದಾಳಿ ಮಾಡೋದು. ಒಂದು ವೇಳೆ ನಿನ್ನ ಜೀವನದಲ್ಲಿ ಪ್ರಾರ್ಥನೆ ವಾಕ್ಯ ಇಲ್ಲದೆ ಹೋದ್ರೆ ಪದೇ 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 ಶತ್ರು ನಿನ್ನ ಮೇಲೆ ದಾಳಿ ಮಾಡ್ತಾನೆ ಪ್ರೇರೆ. ಒಂದು ವೇಳೆ ನಿನ್ನ ಜೀವನದಲ್ಲಿ ವಾಕ್ಯ ಧ್ಯಾನ ಇಲ್ಲದೆ ಹೋದ್ರೆ ನಿನ್ನ ವಿಶ್ವಾಸದಲ್ಲಿ ಅನೇಕ ಬಾರಿ ಬಿದ್ದು ಹೋಗುವ ಪ್ರಮಾದವಿದೆ. ಇವತ್ತು ದೇವರು ಮತ್ತೊಂದು ಆವೃತ್ತಿ ನಿನ್ನ ಧೈರ್ಯಪಡಿಸ್ತಾರೆ. ನೀನು ಪ್ರಾರ್ಥನೆಯಲ್ಲಿ ಎಡಬಿಡದೆ ಇರುವಾಗ ನಿನ್ನ ಶತ್ರುವಿನ ಕೈಗೆ ಸಿಗೋದಿಲ್ಲ. ಒಂದು ವೇಳೆ ಪ್ರಾರ್ಥನೆಗೆ ದೇವರಿಗೆ ದೂರ ಆಗುವಾಗ ಅನೇಕ ಬಾರಿ ನೀನು ಬಿದ್ದು ಹೋಗುವ ಪರಿಸ್ಥಿತಿ ಉಂಟು. ಅವರನ್ನೆಲ್ಲರನ್ನ ತೆಗೆದುಕೊಂಡು ಹೋದ್ರು ಪ್ರೇರೆ. ಯಾರು ತೆಗೆದುಕೊಂಡು ಹೋದ್ರು ಎಂಬುವಂತ ವಿಷಯನೇ ಗೊತ್ತಾಗದ ಸ್ಥಿತಿಯಲ್ಲಿ ದಾವೀದನು ಆತನ ಸೈನ್ಯ ಇತ್ತು. ಅವರ ಸೈನ್ಯ ಬಹಳ ದುಃಖದಿಂದ ದಾವೀದನನ್ನು ಕಲ್ಲೆಳೆದು ಸಾಯಿಸಮೆಂಬುದಾಗಿ ಅವರು ನಿಂತರು. ಒಂದು ವೇಳೆ ನಿಮ್ಮವರೇ ನಿನ್ನ ಅರ್ಥ ಮಾಡಿಕೊಳ್ಳದ ಸ್ಥಿತಿಯಲ್ಲಿ ಇವತ್ತಿದ್ದಾರೇನು? ನೀನು ನಂಬಿದ ವ್ಯಕ್ತಿಗಳೇ ನಿನ್ನ ನಂಬಿಕೆಯನ್ನು ದ್ರೋಹ ಮಾಡ್ತಾ ಇದ್ದಾರೇನು? ಪ್ರಿಯ ಜನರೇ, ನೀನು ಮಾಡಬೇಕಾಗಿದ್ದು ಒಂದೇ, ದೇವರ ಸಮ್ಮುಖದಲ್ಲಿ ಕಂಡಿಡಿ. ಲುಕ್ ಟು ದ ಗಾಡ್. ದೇವರನ್ನ ಕೇಳು, ಸ್ವಾಮಿ ನನ್ನ ಭವಿಷ್ಯತ್ ಏನಾಗ್ಬೇಕು ಸ್ವಾಮಿ, ನಾನು ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಹೋಗ್ತಾ ಇದ್ದ ನನಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ. ಲಾರ್ಡ್, ಯು ಕ್ಯಾನ್ ಗಿವ್ ಮಿ ದ ಕ್ಲಿಯರ್ ಗೈಡೆನ್ಸ್ ಆಫ್ ಫಾದರ್. ಅಪ್ಪ, ನನಗೆ ಸರಿಯಾದ ಮಾರ್ಗದರ್ಶನ ಕೊಡು ಕರ್ತನೆ. ಎಲ್ಲ ಮುಚ್ಚಿದಂತ ಬಾಗಿಲು ಕರ್ತನೆ ನನ್ನ ಜೀವನದಲ್ಲಿ ಇದಾವ ಸ್ವಾಮಿ. ಎಲ್ಲಿ ನೋಡಿದ್ರು ಯಾವ ದಾರಿ ಕಾಣ್ತಾ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಿಲ್ಲುವುದಾದ್ರೆ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡು. ಅಪ್ಪ, ಯಾವ ದ್ವಾರಗಳು ನನಗಾಗಿ ತೆರೆಯಲ್ಪಟ್ಟಿಲ್ಲ ಕರ್ತನೆ, ಅಪ್ಪ ನನಗೊಂದು ದ್ವಾರವನ್ನು ತೆರಿ. ಪ್ರೇರೆ, ದೇವರು ನಿಮಗಾಗಿ ಒಂದು ಸಮಾಧಾನ ಪುರುಷನನ್ನು ಸಿದ್ಧ ಮಾಡಿರ್ತಾನೆ. ದೇವರು ನಿಮಗಾಗಿ ಒಬ್ಬ ಉನ್ನತವಾದಂಥ ವ್ಯಕ್ತಿಯನ್ನು ದೇವರು ಸಿದ್ಧ ಮಾಡಿರ್ತಾನೆ. ನಿನ್ನ ನಂಬಿಕೆ ಹೆಜ್ಜೆ ಹಾಕಬೇಕು. ದೇವರನ್ನ ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ಇಲ್ಲ. ದೇವರು ಇನ್ನೂ ಮಾಡಿಲ್ಲ, ಇನ್ನೂ ಆಗಿಲ್ಲ ಎಂಬುದಾಗಿ ಯು ಡು ನಾಟ್ ಬ್ಲೇಮ್ ಆನ್ ಗಾಡ್. ದೇವರ ಮೇಲೆ ಗುಣಗುಟ್ಟುವುದು ನಿಲ್ಲಿಸಬೇಕು. ನಾವು ದೇವರನ್ನ ಪ್ರಶ್ನೆ ಮಾಡೋದು ನಿಲ್ಲಿಸಬೇಕು. ದೇವರೇ ನೀನಿದ್ರೆ ಮಾಡ್ತೀಯಾ ಎಂಬುವಂತ ಪ್ರಶ್ನಾರ್ಥಕ ಮಾತುಗಳು ನಮ್ಮ ಜೀವನದಲ್ಲಿ ಬರಬಾರದು. ಸ್ವಾಮಿ, ನೀನು ಮಾಡಿದ್ರು ಒಂದೇ, ಮಾಡದೇ ಇದ್ರು ಒಂದೇ ಸ್ವಾಮಿ. ಬೇರೆ ಈ ದೇಶಕ್ಕೆ ಸುವಾರ್ತೆ ಸುಮ್ಮನೆ ಬಂದಿಲ್ಲಮ್ಮ. ಅನೇಕರ ಪ್ರಯಾಸ, ಅನೇಕರ ಕಣ್ಣೀರು, ಅನೇಕರ ತ್ಯಾಗ, ಅನೇಕರ ರಕ್ತದಾನ. ಇವತ್ತು ನಾವಿಲ್ಲಿದ್ದೀವಿ. ದೇವರ ವಾಕ್ಯವನ್ನು ನಾವು ಈ ರೀತಿಯಾಗಿ ಕೇಳ್ತಾ ಇದ್ದೀವಿ ಅಂದ್ರೆ ಇದರಿಂದ ಎಷ್ಟೋ ಪ್ರಯಾಸಗಳಿದೆ. ಇವತ್ತು ನೀನು ಒಂದು ವೇಳೆ ದುಃಖಕರವಾದಂಥ ವಾತಾವರಣದಲ್ಲಿ ಬಂದಿದ್ದೀಯ, ನಿನ್ನ ಕುಟುಂಬದಲ್ಲಿ ಅರ್ಥ ಮಾಡಿಕೊಳ್ಳದಂಥ ಸ್ಥಿತಿಯಲ್ಲಿ ನೀನಿದೆಯೇನೋ, ತೋಮನನ್ನು ಧೈರ್ಯಪಡಿಸಿದ ದೇವರು. ತೋಮನ ಒಬ್ಬನಿಗಾಗಿ ದೇವರು ಮತ್ತೆ ಕಾಣಿಸಿಕೊಂಡ. ಇವತ್ತು ದೇವರು ನಿನ್ನನ್ನು ಧೈರ್ಯಪಡಿಸ್ತಾರೆ. ದೇವರನ್ನ ಇವತ್ತು ನಿನ್ನನ್ನು ಧೈರ್ಯಪಡಿಸ್ತಾರೆ. ದೇವರು ಇವತ್ತು ನಿನ್ನನ್ನು ಧೈರ್ಯಪಡಿಸ್ತಾರೆ. ಲಾರ್ಡ್ ಇಸ್ ಸ್ಪೀಕಿಂಗ್ ಸಮಥಿಂಗ್. ಇವತ್ತು ಕೆಲವರ ಸಂಗಡ ದೇವರು ಮಾತನಾಡ್ತಾ ಇದ್ದಾನೆ. ಅವರ ಪರಿಸ್ಥಿತಿಗಳು ಅನೇಕ ಬಾರಿ, ಅವರ ಕಣ್ಣೀರು ಅನೇಕ ಬಾರಿ ಬಾತ್ರೂಮ್ಗಳಲ್ಲಿ ಅಳುವುದು ದೇವರು ನೋಡ್ತಾ ಇದ್ದಾನಮ್ಮ. ನಿಮ್ಮ ಬೆಡ್ರೂಮ್ಗಳಲ್ಲಿ ಬೆಡ್ ಮೇಲೆ ನೀನು ಅಳುತ್ತಿರುವಂತ ಆ ಕಣ್ಣೀರು ಒಂದು ವೇಳೆ ಯಾರು ನೋಡಿಲ್ಲ ಎಂಬುದಾಗಿ ಅಂದುಕೊಳ್ಳಿರ್ಬೋದು. ದೇವರು ನೋಡಿದ್ದಾನೆ. ಆ ಕಣ್ಣೀರಿಗೆ ದೇವರೊಂದು ಫಲ ಕೊಡ್ತಾನೆ. ನಿನ್ನ ಪ್ರಯಾಸಗಳು ಅನೇಕ ಬಾರಿ ಫೇಲ್ ಆಗ್ತಾ ಇದ್ದಾವೇನೋ. ಎಷ್ಟೋ ಪ್ರಯಾಸ ಪಡ್ತಾ ಇದ್ದೀನಿ ಸ್ವಾಮಿ, ನನಗೆ ಅಭಿವೃದ್ಧಿ ಸಿಗ್ತಾ ಇಲ್ಲ. ಅಮ್ಮ, ನೀನು ಅಭಿವೃದ್ಧಿಯ ಮಾರ್ಗದಲ್ಲಿ ದೇವರು ಒಂದು ದ್ವಾರವನ್ನು ನಿನಗಾಗಿ ಸಿದ್ಧ ಮಾಡ್ತಾ ಇದ್ದಾನೆ. ನಿರುತ್ಸಾಹಗೊಳ್ಳಬೇಡ. ನೀನು ನಂಬಿದಂಥ ದೇವರು ಸಾಮಾನ್ಯ ದೇವರಲ್ಲ. ನಾವು ನಂಬಿದಂಥ ದೇವರು ಆತನ ಸಾಮಾನ್ಯ ದೇವರಲ್ಲ. ಈಸ್ ಅ ಮಿರಕಲ್ ವಾಕಿಂಗ್ ಗಾಡ್. ಯೇಸುವೇ ನಿನಗೆ ಸ್ತೋತ್ರಪ್ಪ. ಅಪ್ಪ, ನಿನಗೆ ವಂದನೆ ಸ್ವಾಮಿ. ಓ ರಾಮಾಶ, ನನ್ನ ಭವಿಷ್ಯತ್ತನ್ನು ಕರ್ತನೆ ನೀನು ರೂಪಿಸು. ನನ್ನ ಜೀವನವನ್ನು ನೀನು ರೂಪಿಸು. ನನ್ನ ಸ್ಥಿತಿಗಳನ್ನು ಬದಲಾವಣೆ ಮಾಡು ಸ್ವಾಮಿ. ಅಪ್ಪ, ನನ್ನ ಭವಿಷ್ಯತ್ತನ್ನು ಬದಲಾವಣೆ ಮಾಡು ಕರ್ತನೆ. ಅಪ್ಪ, ನನ್ನ ಕಣ್ಣೀರಿಗೆ ಕರ್ತನೆ ಯೇಸುವೆ ನೀನು ಉತ್ತರವನ್ನು ಕೊಡು ಕರ್ತನೆ. ಯೇಸುವೆ, ಕಳೆದುಕೊಂಡಿದ್ದು ಒಂದಾಗಿದ್ರು ಅದಕ್ಕೆ 100ರಷ್ಟು ಆಶೀರ್ವಾದ ತಿರುಗಿ ನಾನು ಹೊಂದಬೇಕು ಸ್ವಾಮಿ. ಈ ಸಭೆಗೆ ಸಾಕ್ಷಿಯಾಗಿರಬೇಕು, ನಿನಗೆ ಸಾಕ್ಷಿಯಾಗಿರಬೇಕು ಸ್ವಾಮಿ. ಯೇಸುವೆ ನಿನಗೆ ಸ್ತೋತ್ರ. ಹಾಲೆಲೂಯಾ, ವಿ ವರ್ಶಿಪ್ ಯು ಲಾರ್ಡ್. ಯೇಸುವೆ ನಿನಗೆ ಸ್ತೋತ್ರಪ್ಪ, ವಂದನೆ ಸ್ವಾಮಿ. ಯೋಗ್ಯತಾ से बढ़ के दिए ये अपनी दया से तूने मुझे, योग्यता से बढ़ के दिए ये अपनी दया से तूने मुझे, मांगने से ज्यादा मिला मुझे
आभारी हूँ प्रभु है। मांगने से ज्यादा मिला मुझे, आभारी हूँ प्रभु है। धन्यवाद के साथ स्तुति गाऊंगा, यीशु मेरे खुदा। उपकार तेरे बेशुमार, कोटि कोटि स्तुति धन्यवाद, कोटि कोटि ಸ್ತುತಿ ಧನ್ಯವಾದ. ಹೌದು ಸ್ವಾಮಿ, ನಿನ್ನ ಯೋಗ್ಯತೆಗೆ ಮೀರಿ ನಮಗೆ ಕೊಟ್ಟಿದೆಯಾ ಸ್ವಾಮಿ. ಅರ್ಹತೆ ಇಲ್ಲದ ನಮ್ಮನ್ನು ನಿನ್ನ ರಕ್ತವನ್ನು ಕೊಟ್ಟು ಸಭೆಯಲ್ಲಿ ಸೇರಿಸಿದೆ ಸ್ವಾಮಿ. ಸಭೆಗೆ ಕರೆದುಕೊಂಡು ಬಂದಿದೆ ಸ್ವಾಮಿ. ಇವತ್ತು ಯಾರು ಕರ್ತನೆ ಈ ಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ರು, ದಾರಿ ಇಲ್ಲದ ಸ್ಥಿತಿ ಅಪ್ಪ, ಎಲ್ಲಿಗೆ ಹೋಗ್ಬೇಕು ಗೊತ್ತಾಗಲಾರದ ಸ್ಥಿತಿ ಕರ್ತನೆ, ಅಭಿವೃದ್ಧಿ ಇಲ್ಲದ ಸ್ಥಿತಿ, ಒಂಟಿತನದ ಸ್ಥಿತಿ, ಅವರ ಸ್ವಂತದವರು ಅರ್ಥ ಮಾಡಿಕೊಳ್ಳಲಾರದಂಥ ಸ್ಥಿತಿ ಒಂದು ವೇಳೆ ಇವತ್ತಿರುವುದಾದರೆ ಕರ್ತನೆ ಅಪ್ಪ, ನಾನು ಪ್ರಾರ್ಥಿಸುತ್ತೇನೆ, ಇವರನ್ನು 2ರಷ್ಟು ಆಶೀರ್ವಾದ ಮಾಡಿ ಕರ್ತನೆ. ಬಿಟ್ಟು ಹೋದವರು ತಿರುಗಿ ಅವರ ಜೀವನದಲ್ಲಿ ಬರಬೇಕು, ಕಳಕೊಂಡಿದ್ದು ಅವರ ಜೀವನದಲ್ಲಿ 2ರಷ್ಟು ಹೊಂದಿಕೊಳ್ಳಬೇಕು ಕರ್ತನೆ. ಸ್ವಾಮಿ ಅಪ್ಪ, ಇವರನ್ನು ಯಾರು ಬಿಟ್ಟು ಹೋದರೋ ಕರ್ತನೆ ಅಪ್ಪ, ಅವರು ಪಶ್ಚಾತ್ತಾಪ ಪಡುವ ಹಾಗೆ ಇವರನ್ನು ಅಭಿವೃದ್ಧಿಗೊಳಿಸೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಕರ್ತನೆ, ನಾವು ವಿಚಾರಣೆ ಮಾಡುವ ವ್ಯಕ್ತಿಗಳ ಹಾಗೆ ನಮ್ಮನ್ನು ಬಲಪಡಿಸು. ಸೇವೆಯಲ್ಲಿ ಆಸಕ್ತಿಯಾಗಿ ಮುಂದೆ ಕೆಲಸ ಮಾಡುವ ವ್ಯಕ್ತಿಗಳಾಗಿ ನಮ್ಮನ್ನು ಬಲಪಡಿಸು. ನಿನ್ನ ಸಭೆಯ ವಿಷಯಗಳಲ್ಲಿ ಕರ್ತನೆ ಅಪ್ಪ, ಕಾರಣಗಳು ಹೇಳದ ಹಾಗೆ ಅಪ್ಪ, ನೀನು ನೋಡ್ತಿದ್ದೀ ಎಂಬುವ ಭಯದಿಂದ ನಾವು ಕೆಲಸ ಮಾಡುವ ಕೃಪೆ ಕೊಡು ಕರ್ತನೆ. ಬಂದಂಥ ಪ್ರತಿ ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡು, ಸೇವೆಯನ್ನು ಆಶೀರ್ವಾದ ಮಾಡು, ಸೇವಕರನ್ನು ಕುಟುಂಬವನ್ನು ಕರ್ತನೆ ನಿನ್ನ ಕರೆಗಳಿಗೆ ಒಪ್ಪಿಸುತ್ತಾ ಇದ್ದೀನಿ ಸ್ವಾಮಿ. ಇದನ್ನು ಇನ್ನೂ ಬಲವಾಗಿ ಕರ್ತನೆ ಅಭಿವೃದ್ಧಿಗೊಳಿಸು, ಇದನ್ನು ಎಮ್ಮರವಾಗಿ ಕರ್ತನೆ ಆಶೀರ್ವಾದ ಮಾಡುವುದಾಗಿ ನಾನು ಪ್ರಾರ್ಥಿಸುತ್ತೇನೆ. Lord, I release the double portion of blessings upon this church, Lord Father. Lord, whatever the strugglings they are facing, oh Father, whatever the problems they are facing, oh Lord Master, Lord, you are watching from above, oh Lord Master. Lord, we command, we give all the breakthrough for this church, oh Lord Master. ಅಪ್ಪ, ನೀನು ದೊಡ್ಡ ಕಾರ್ಯಗಳು ಮಾಡು ಸ್ವಾಮಿ. ಸಭೆಯನ್ನು ಆಶೀರ್ವಾದ ಮಾಡು, ವಾಕ್ಯವನ್ನು ಅವರ ಜೀವನದಲ್ಲಿ ಫಲಿಸುವ ಹಾಗೆ ಮಾಡು. ಎಲ್ಲ ಘನಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇನ್. ಥ್ಯಾಂಕ್ ಯು. ದೇವರ ನಮ್ಮನ್ನು ಆಶೀರ್ವಾದ ಮಾಡಲಿ.